ಧನ್ಯವಾದಗಳು. ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಗೌರವವನ್ನು ಸಂಸ್ಥೆ ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರ ಮುಖಾಂತರವಾಗಿ ನವೀನ ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅಲ್ಲಿ ಏಕ್ತಾ ಹೊಸನಗರ ಕ್ಷೇತ್ರಕ್ಷಣೆ ಆಯ್ದುಕೊಳ್ತಾ ಇರೋ ಪಂದ್ಯ ಆಡದ ಕಟ್ಟಕಡೆಯ 8ರ ಘಟ್ಟದ ಪಂದ್ಯ, ಕ್ವಾರ್ಟರ್ ಫೈನಲ್ ಪಂದ್ಯ. ಬಿಸಿಜಿ ಗಡಿಕಟ್ಟೆ ಆರಂಭಿಕ ಹಂತದ ಆಟಗಾರರು ರೆಡಿಯಾಗಿರಿ. ಚೋರೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ಅಲ್ಲಿ ಪಂದ್ಯಾಟದ ಕಟ್ಟಕಡೆ ಕ್ವಾರ್ಟರ್ ಫೈನಲ್ ಪಂದ್ಯ ಗಿಡ ಒಳಭಾಗದಲ್ಲಿ ನಡೀತಾ ಇದೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಈ ಪಂದ್ಯ ಕುಡಿದ ಮೊದಲ ನಾನ್ ಸ್ಟೇಟ್ ಪಂದ್ಯ ಕುಡಿದ ಸೆಮಿಫೈನಲ್ ಪಂದ್ಯದ ಟಾಸ್ಕ್ಗಾಗಿ ಕರೆ ಕೊಡ್ತಾ ಇದ್ದಾವೆ. DRC ಪಾಂಡವಪುರ ವರ್ಸಸ್ KYCC ಹೊಸಕೋಟೆ. ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಅಲ್ಲಿ ಗಮನದಲ್ಲಿಕೊಳ್ಳಿ, 5 ಓವರ್ಗಳಿಗೆ ಕೇವಲ 20 ನಿಮಿಷಗಳಿಗಷ್ಟೇ ಅವಕಾಶ. ಪಂದ್ಯಾಟದಲ್ಲಿ ಈಗಾಗಲೇ ಒಂದು ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ PRK ಪ್ಯಾಂಥರ್ಸ್ ಪ್ರವರ್ತಕರು ಮಾಲಕರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಕಳೆದ ಕೆಲವಾರು ವರ್ಷಗಳಿಂದ ಈ ಒಂದು ಪರಿಸರದಲ್ಲಿ PRK ಪ್ಯಾಂಥರ್ಸ್ ಅನ್ನುವಂಥ ತಂಡವನ್ನು ಅತ್ಯುತ್ತಮವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಒಂದು ತಂಡ ಕೂಡ. ಬಹಳಷ್ಟು ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ PRK ಪ್ಯಾಂಥರ್ಸ್ ಇಲ್ಲಿ ಇವಾಗಲೇ ಈ ನಾನ್ ಸ್ಟೇಟ್ ಪಂದ್ಯ ಕುಡಿದ ಮೊದಲ ತಂಡವಾಗಿ ನಿನ್ನೆ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿತ್ತು. ಆ ತಂಡಕ್ಕೆ ಆತ್ಮೀಯ ಆದರಣೀಯ ಸ್ವಾಗತದ ಜೊತೆಗೆ ಆ ತಂಡಕ್ಕೆ ಈ ಪಂದ್ಯಾಕೂಟದಲ್ಲಿ ಶುಭಾಶಯವನ್ನು ಕೋರ್ತಾ ಇದ್ದಾವೆ. ಸಚಿನ್ JP ಮತ್ತು ಸಚಿನ್ ಗಡಿಕಟ್ಟೆ ಆರಂಭಿಕ ಹಂತದ ಆಟಗಾರರು. ಸಚಿನ್ JP ಮತ್ತು ಸಚಿನ್ ಗಡಿಕಟ್ಟೆ ಆರಂಭಿಕ ಹಂತದ ಆಟಗಾರರು. ಮೊದಲವರಿಗಾಗಿ ಅಕ್ಷಯನ್ನು ಪರಿಚಯಿಸ್ತಾ ಇದ್ದಾರೆ. ಮೊದಲವರಿಗಾಗಿ ಏಕ್ತಾ ಹೊಸನಗರ. ಇನ್ನಿಂಗ್ಸ್ ಮೊದಲ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಪಂದ್ಯದ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದ್ದಾವೆ. ನಾಳೆ ಬೆಳಗ್ಗಿನಿಂದ ರಾಷ್ಟ್ರ ಮಟ್ಟದ ತಂಡಗಳ ಜೊತೆಗೆ ಹೊರ ದೇಶದ ಒಂದು ತಂಡ, ಶ್ರೀಲಂಕಾದ ಒಂದು ತಂಡ ಕೂಡ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಒಂದು ತಂಡ. ಈಗಾಗಲೇ ಆ ತಂಡ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದಾರೆ.
ಮೊದಲ ಹೋದರೆ ಆಘಾತವನ್ನು ಕಾಡ್ತಾ ಇದೆ. ಹೊಸ ಆಟಗಾರ ಚೇತನ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂತ ಮತ್ತೋರ್ವ ಆಟಗಾರ. ಅಲ್ಲಿ DRC ಪಾಂಡವಪುರ ಮತ್ತು KYCC ಕ್ಯಾಪ್ಟನ್ ಟಾಸಿಗೆ ಬನ್ನಿ ಮೊದಲ ಸೆಮಿಫೈನಲ್ ಪಂದ್ಯಕ್ಕಾಗಿ. ಬಹಳ ಶುದ್ಧವರದ ಹೊಡೆತ, ಕ್ಷಣಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು, ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. BCG ಗಡಿಕಟ್ಟೆ ಎರಡನೇ ಆಘಾತವನ್ನು ಕಾಣ್ತಾ ಇದೆ. ಹಿಂದೆ ಸಚಿನ್ ಹೋದರೆ ಆಘಾತವನ್ನು ಕಂಡಿದ್ರು. ಮತ್ತೋರ್ವ ಸಚಿನ್ ಬೇಬಿ ಇವಾಗ ಕೂಡ ಹೋದರಿನ ಪಿಸಾ ಇದ್ದಾರೆ. ಚೇತನ್ ಹೋದರೆ ಆಘಾತವನ್ನು ಕಡ್ಕೊಂಡ್ರು. ಮತ್ತೊಂದೆಡೆ ಸಚಿನ್ ಇನ್ನೂ ಕೂಡ ಆಟವನ್ನು ಆಡ್ತಾ ಇದ್ರು. ಹೊಸ ಆಟಗಾರ ಗೋವರ್ಧನ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳ ಶುತಮ್ರತೆ ಎಸೆತ, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಗತಿ ಪರಿವರ್ತನೆ ಒಂದು ಚೆಂಡು ಅಕ್ಷಯ್ ಎಸಿತಾ ಇದ್ದಾರೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಎರಡು ಪ್ರಮುಖ ಹುದ್ದೆಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಆರಂಭಿಕ ಮೇಲುಗೈಯನ್ನು ಏಕ್ತಾ ಹೊಸನಗರಕ್ಕೆ ನೀಡುವಂತ ಸರ್ವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಯುವ ಬೌಲರ್ ಅಕ್ಷಯ್. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇದೆ. ರನ್ಔಟ್ ಅವಕಾಶ ಇತ್ತು, ಆಘಾತವನ್ನು ಕಾಣ್ತಾ ಇಲ್ಲ. ಸುರಕ್ಷಿತ ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಮೊದಲ ಓಟ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. BCG ಗಡಿಕಟ್ಟೆಯ ತಂಡ 5 ಚೆಂಡುಗಳ ಮುಕ್ತಾಯದ ಬಳಿಕ ಕೇವಲ ಒಂದು ಓಟವನ್ನಷ್ಟೇ ದಾಖಲಿಸಿದ್ದಾರೆ. 2 ಇಂಪಾರ್ಟೆಂಟ್ ಹೋದರೆ ಆಘಾತವನ್ನು ಕಂಡುಕೊಳ್ಳೋದ್ರ ಮುಖಾಂತರವಾಗಿ. ನಿನ್ನೆ ಅನುಪಸ್ಥಿತಿಯಲ್ಲಿರ್ತಕ್ಕಂಥ ಆಟಗಾರ, ಈ ಪರಿಸರದವರು ಅತ್ಯುತ್ತಮ ಆಟಗಾರ ಅವಿನಾಶ್ ಆಚಾರ್ ಇವತ್ತು ಉಪಸ್ಥಿತಿಯಲ್ಲಿದ್ದಾರೆ. ಕೊನೆ ಚೆಂಡು ಶಾರ್ಟ್ ಆಗಿತ್ತು. ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಅವಕಾಶ ಇತ್ತು ಸ್ಕ್ವೇರ್ ಲೆಗ್ ಭಾಗದಲ್ಲಿ. ನಿರೀಕ್ಷಿತ ಹಂತದ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಅಂತಿಮ ಹಂತದ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದ್ದಾವೆ. ಎರಡನೇ ಓವರ್ನ ಮುಕ್ತಾಯದ ಬಳಿಕ 2 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 2 ಅಮೂಲ್ಯ ಹೋದರಿಗಳ ಆಘಾತವನ್ನು ಕಾಣ್ತಾ ಇದೆ. BCG ಗಡಿಕಟ್ಟೆಯ ತಂಡ ಮೇಲ್ನೋಟದ ಪರಿಸ್ಥಿತಿಯಲ್ಲಿ 5 ಓವರ್ಗಳ ಪಂದ್ಯ. ಅಲ್ಲಿ 6 ನಿಮಿಷ ಆಗಿದೆ ಮೊದಲ ಓವರ್ಗೆ, ಗಮನದಲ್ಲಿಟ್ಕೊಳ್ಳಿ. ಒಂದನೇ ಪಂದ್ಯಾಟದ ಮೊದಲ ಸೆಮಿಫೈನಲ್, ನಾನ್ ಸ್ಟೇಟ್ ಮೊದಲ ಸೆಮಿಫೈನಲ್ ಪಂದ್ಯ. ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. DRC ಪಾಂಡವಪುರ ಮತ್ತು KYCC ಹೊಸಕೋಟೆ. ಕ್ಯಾಪ್ಟನ್ ಬನ್ನಿ. ಹೊಸ ಬೌಲರ್ ಸನತ್. ಹೊಸ ಬೌಲರ್. ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ, ಬಹಳ ಶುದ್ಧವರ ಹೊಡೆತವನ್ನು ದಾಖಲಿಸಿದ್ರು. ಚೆಂಡು ಲಾಂಗ್ ಲೆಗ್ ಸಿಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದ್ದ ಅತ್ಯುತ್ತಮ ಹೊಡೆತವನ್ನು ಹೋದರೆಯನ್ನು ಆವರಿಸಿಕೊಂಡು ಫುಲ್ ಶಾಟ್ ರೂಪದಲ್ಲಿ ದಾಖಲಿಸಿದ್ದಾರೆ. ಮೊದಲ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ
6ಕ್ಕೆ ತಲುಪ್ತಾ ಇದೆ. ಮೇಲ್ನೋಟದ ಪರಿಸ್ಥಿತಿ 5 ಓವರ್ಗಳ ಪಂದ್ಯ, 30 ಚೆಂಡುಗಳ ಒಂದು ಪಂದ್ಯ. 40-45 ಹೋರಾಟಕಾರಿ ಮೊತ್ತ ಆಗುತ್ತೆ. 50-55 ಸ್ವಲ್ಪ ಮಟ್ಟಿಗೆ ಸುರಕ್ಷಿತವಾಗಿರ್ತಕ್ಕಂಥ ಓಟುಗಳು. 60-65 ವಿಜಯವನ್ನು ದಾಖಲಿಸಬಲ್ಲಂತ ಮೊತ್ತ ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದಾಟ ತನ್ಮೂಲಕ ಬೌಂಡ್ರಿ ದಾಖಲಿಸಿರ್ತಕ್ಕಂಥ ಆಟಗಾರ. ಆ ಬಳಿಕದ ಚೆಂಡಿನಲ್ಲೇ ಸನತ್ ಹೋದರ್ ಯಶಸ್ಸನ್ನು ಪಡ್ಕೊಂಡ್ರು. ಸದ್ಯ 6ಕ್ಕೆ 3. ಆ ರೋಟುಗಳಿಗೆ ತನ್ನ ಅಮೂಲ್ಯ 3 ಹೋದರ್ಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಹೊಸ ಆಟಗಾರ ವಿಕೆ. ಸ್ಲೋವರ್ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಹೋದರೆ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ತಂಡ. 6ಕ್ಕೆ 4, 6 ಫಾರ್ ಲಾಸ್ ಆಫ್ 4. ಹೊಸ ಆಟಗಾರ ಆಕಾಶ್ ಅಂಕಣಕ್ಕೆ ಬಂದಿದ್ದಾರೆ. 6ಕ್ಕೆ 4 ಸ್ಥಿತಿಯಲ್ಲಿ ಮೊದಲ ಹಂತದ ಹಿನ್ನಡೆಯನ್ನು ಕಾಣ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಕಟ್ಟೆ. ಹ್ಯಾಟ್ರಿಕ್ ಪ್ರಯತ್ನಕ್ಕಾಗಿ ಇಲ್ಲಿ ಸನತ್ ಪಂದ್ಯಾಟದ 2ನೇ ಹ್ಯಾಟ್ರಿಕ್ ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ. ಇವತ್ತು ಬೆಳಗಿನ ಪರಿಸ್ಥಿತಿ ಮೊದಲ ಪಂದ್ಯ ಎಕ್ಸಲೆಂಟ್. ಕರ್ಕಿಕೊಪ್ಪದ ಸಚಿನ್ ಮೊದಲ ಹ್ಯಾಟ್ರಿಕ್ ಅನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಏಕ್ತಾ ಪರವಾಗಿ ಸನತ್ ಹ್ಯಾಟ್ರಿಕ್ ಅವಕಾಶ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ 2 ಚೆಂಡು ಇನ್ನು ಕೂಡ 2ನೇ ಓವರ್ನ ಪವರ್ ಪ್ಲೇ ಹಂತದಲ್ಲಿ ಬಾಕಿ ಉಳಿತಾ ಇದ್ದಾವೆ. ತಂಡ ಮತ್ತೆ 6ಕ್ಕೆ ಸ್ಥಗಿತತೆಯನ್ನು ಕಾಣ್ತಾ ಇದೆ. 3ನೇ ಬಾರಿಗೆ ಹೊಸನಗರ ಬ್ರದರ್ಸ್ ಟ್ರೋಫಿ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 1 ಚೆಂಡು ಇನ್ನು ಕೂಡ 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವ. ಪಂದ್ಯಾಟದ ಮೊದಲ ಸೆಮಿಫೈನಲ್ ಹೋರಾಟಕ್ಕಾಗಿ ಟಾಸ್ ಕಾರ್ಯಕ್ರಮಕ್ಕಾಗಿ 2 ತಂಡಗಳನ್ನು ಆಹ್ವಾನಿಸ್ತಾ ಇದ್ದಾವೆ. ಡಿಆರ್ಸಿ ಪಾಂಡವಪುರ ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿದ್ದಾರೆ. ಶೀಘ್ರಗತಿಯಲ್ಲಿ ತೀರ್ಮಾನ ತಿಳಿಸಿಕೊಳ್ಳಿ. ಅಲ್ಲಿ ಪಂದ್ಯ ಮುಕ್ತಾಯವಾದ ಕೂಡಲೇ ರೆಡಿಯಾಗಿ ಇರಬೇಕು. ಹೋದರಿಯ ನಷ್ಟ. 5ನೇ ಹೋದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಕಟ್ಟೆ ಅರ್ಧಾಂಶ ಹೋದರಿ ಆಘಾತ. 6ಕ್ಕೆ 5.
6ಕ್ಕೆ ಅರ್ಧಾಂಶ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಬಹುತೇಕ ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಸಿದ್ಧತೆಯಲ್ಲಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಮೊದಲ 12 ಚಂಡಗಳ ಮುಕ್ತಾಯದ ಬಳಿಕ 6 ಓಟಗಳಿಗೆ 5 ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಡಿಆರ್ಸಿ ಪಾಂಡವಪುರ ಟಾಸ್ ಜಯವನ್ನು ದಾಖಲಿಸಿಕೊಂಡು ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದ್ದಾರೆ. ಅಲ್ಲಿ KYCC ಹೊಸಕೋಟೆ ದಾಂಡಿಗೆ ತನಕ್ಕೆ ರೆಡಿಯಾಗಿರ್ಬೇಕು. ಹೊಸ ಬೌಲರ್ ರಂಜಿತನ್ನು ಪರಿಚಯಿಸ್ತಾ ಇದ್ದಾರೆ. ಏಕ್ತಾ ಹೊಸನಗರ ಈ ಪರಿಸರದ ಒಂದು ತಂಡ. ಈ ಆಟಗಾರರನ್ನು ನೆಚ್ಚಿಕೊಂಡು ಅತ್ಯುತ್ತಮ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ ಕೂಡ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಬ್ಯಾಕಪ್ ಸುರಕ್ಷಿತವಾಗಿತ್ತು. ಕೇವಲ ಒಂದೋಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಸ್ಥಗಿತ ಕಂಡಿರ್ತಕ್ಕಂಥ ರನ್ ಧಾರಣೆ ಮತ್ತೆ ಚಾಲನೆಯನ್ನು ಪಡ್ಕೊಳ್ತಾ ಇದೆ. ತಂಡ ಮೊತ್ತ 7. ಮತ್ತೆ ರಂಜಿತ್ ಸಾಲ್ಫಾಣಿಗೆ ಸೇಲಿ ಮಿಡ್ ಆಫ್ ವಿಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೋಟಗಳ ಸೇರ್ಪಡೆ. ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಒಂದು ಹಂತದ ಪಾರ್ಟ್ನರ್ಶಿಪ್ ಭಾಗಿದಾರಿಯನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. 6ನೇ ವಿಕೆಟ್ಗಾಗಿ ಕ್ಷಿಪ್ರಗತಿಯಲ್ಲಿ 5 ಹುದ್ದೆಗಳ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ತಟ್ಟಿ ಮೊಟ್ಟಿ ಓಟವನ್ನು ದಾಖಲಿಸಬಲ್ಲಂತ ರಿಸ್ಕಿ ಸಿಂಗಲ್ ಅಪಾಯದ ಓಟವನ್ನು ದಾಖಲಿಸಿದ್ದಾರೆ. 1 ಓಟಗಳ ಸೇರ್ಪಡೆ. ತಂಡ ಮೊತ್ತ 9ಕ್ಕೆ ತಲುಪ್ತಾ ಇದ್ದಾವೆ. ಒಂದು ಈ ರೀತಿಯ ಲೆಕ್ಕಾಚಾರದ ಆಟವನ್ನು ಆಡಿದ್ರು ಕೂಡ 20-25ರತ್ತ ತಲುಪಬಲ್ಲಂತ ಸಾಧ್ಯತೆ ಪಂದ್ಯ. ಬೌಂಡ್ರಿ ಸಿಕ್ಸರ್ಗಳು ಬಂದ್ರೆ 35-40 ಓಟಗಳು ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣಬಹುದಾಗಿದೆ. ಶಾರ್ಟ್ ರೈಸಿಂಗ್ ಡೆಲಿವರಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 10ಕ್ಕೆ ಕ್ರಮಿಸ್ತಾ ಇದೆ. 2 ಅಂಕಿಯನ್ನು ಕ್ರಮಿಸ್ತಾ ಇದೆ. 10 ಫಾರ್ ಲಾಸ್ ಆಫ್ 5. ಅಂತಿಮ 2 ಚೆಂಡು ಇನ್ನು ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಅಂಕಣದ ಒಳಭಾಗದಲ್ಲಿ ನಡೀತಾ ಇದೆ. ಕೊನೆ ಬಾರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 3ನೇ ಓವರ್ನ ಬಳಿಕ ತಂಡ ಮೊತ್ತ ಕೂಡ 10 ಓಟಗಳು. ಅಂತಿಮ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಮೇಲಾದ ಪರಿಸ್ಥಿತಿಯಲ್ಲಿ ಒಂದು ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ BCG ಗಡಿಕಟ್ಟೆ ಏಕ್ತಾ ಹೊಸನಗರ ಈ ಪರಿಸರದ ಒಂದು ಅತ್ಯುತ್ತಮ ಯುವ ಆಟಗಾರರ ತಂಡ ಈ ನಾನ್ ಶೆಡ್ ಪಂದ್ಯಾಕೂಟದ ಕಟ್ಟ ಕಡೆ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಂಡಿ ಬೆಲೆ ಶಾಮಣ್ಣ ಸ್ಮಾರಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀಯುತ ರವಿ ಬೀದನೂರು ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಅವರನ್ನು ಬಹಳಷ್ಟು ಅಭಿಮಾನದಿಂದ ಬೀದನೂರ ಗೌರವ ಅನ್ನುವಂತ ಒಂದು ಪ್ರೋತ್ಸಾಹದ ಮುಖಾಂತರವಾಗಿ ಅವರನ್ನು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅವರನ್ನು ಅಭಿನಂದಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ಮಂಡಿ ಬೆಲೆಯ ಶಾಮಣ್ಣ ಸ್ಮಾರಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪತ್ರಕರ್ತರಾಗಿರ್ತಕ್ಕಂಥ ಈ ಹೊಸನಗರಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿರ್ತಕ್ಕಂಥ ರವಿ ಬೀದನೂರ್ ಅವರನ್ನು
ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಭಿನಂದಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ಅಧ್ಯಕ್ಷರ ಜೊತೆಗಾಗಿ ಸರ್ವ ಸದಸ್ಯರು ಸೇರಿಕೊಂಡು ಮಾಡ್ತಾ ಇದ್ದೇವೆ. ನಿಮ್ಮ ಮುಂದಿನ ಜೀವನ ಇನ್ನಷ್ಟು ಯಶಸ್ಸುಗಳು ಪ್ರಶಸ್ತಿಗಳು ತಮ್ಮದಾಗ್ಲಿ ಎನ್ನುವಂತಹ ಶುಭ ಹಾರೈಕೆಯ ನುಡಿಗಳನ್ನು ಸಮರ್ಪಿಸಿಕೊಂಡು ತಮ್ಮನ್ನು ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ತಡ ಮೊತ್ತ 10ರಲ್ಲಿ ಮತ್ತೆ ಸ್ಥಗಿತತನ ಕಾಣ್ತಾ ಇದೆ. 6 ಹೋದರಿ ಆಘಾತ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಹಂತದ 4 ಚೆಂಡುಗಳು, 3 ಚೆಂಡುಗಳು ಇನ್ನೂ ಕೂಡ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮೊತ್ತ 10. ಹೋದರಿ ಆಘಾತವನ್ನು ಕಾಣ್ತಾ ಇದೆ. 7ನೇ ಪತನ, 10ಕ್ಕೆ 7, 10 ಫಾರ್ ಲಾಸ್ ಆಫ್ 7. ಅಮೂಲ್ಯ ಸಾಗರ ಇಲ್ಲಿದ್ರು ಕೂಡ ನಮ್ಮ ಕಮೆಂಟೇಟರ್ ಬಾಕ್ಸ್ಗೆ ಬನ್ನಿ. ಪ್ರವೀಣಾಚಾರ್ ಸಂಪರ್ಕಕ್ಕೆ ಬರಬೇಕೆನ್ನುವಂತೆ ವಿನಂತಿ ಮಾಡ್ತಾ ಇದ್ದೇವೆ. ಮತ್ತೆ ಸನಾತ್, ಮತ್ತೆ ಸ್ಲೋ ಓವರ್ ಚೆಂಡು, ಗತಿ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಟ್ರು. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ಓವರ್ನ ಚಾಲ್ತಿಯಲ್ಲಿ ಕೊನೆ ಒಂದೇ ಸತ ಬಾಕಿ ಉಳಿತಾ ಇದೆ. ತಡ ಮೊತ್ತ 10ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮತ್ತೊಂದು ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿ ಬಿಸಿಸಿ ಗಡಿಕಟ್ಟೆಯ ತಂಡ ಪ್ರಾಮುಖ್ಯ. ಕ್ವಾರ್ಟರ್ ಫೈನಲ್ನ ಕೊನೆ ಪಂದ್ಯದಲ್ಲಿ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ್ರು. 8ನೇ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ನೆಲೆಯಲ್ಲಿ ಪಂದ್ಯಾಟದ ಏಕಮಾತ್ರ ಪಂದ್ಯದಲ್ಲಿ 5 ವಿಕೆಟ್ಸ್ ಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಯುವ ಆಟಗಾರ ಸನಾತ್ ಅತ್ಯುತ್ತಮ ಮಟ್ಟದ ಒಂದು ಎಸಗಾರಿಕೆಯನ್ನು ಪ್ರಾಮುಖ್ಯ ಕ್ವಾರ್ಟರ್ ಫೈನಲ್ ನಲ್ಲಿ ದಾಖಲಿಸಿದ್ದಾರೆ. 5 ಪ್ರಮುಖ ಹೋದರಿಗಳ ಯಶಸ್ಸನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಯುವ ಆಟಗಾರ, ಹೊಸ ಆಟಗಾರ ಈಶ್ವರ್. ಕೊನೆಯವರೆಗಾಗಿ ಲೋಹಿತ. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಕೊನೆ 5 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಕೊನೆಯ 5 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಶಾಟ್ ಆಗಿತ್ತು. ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಥರ್ಡ್ ಅಂಪೈರ್ ಸೂಚನೆ ರವಾನಿಸಿದ್ದಾರೆ. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಪಂದ್ಯಾಟದ ಮೊದಲ ಸೆಮಿಫೈನಲ್ ಡಿಆರ್ಸಿ ಪಾಂಡವಪುರ ಕೆವೈಸಿಸಿ ಹೊಸಕೋಟೆಯನ್ನು ಎದುರಿಸುತ್ತಾರೆ. ಅಲ್ಲಿ ಜಯವನ್ನು ದಾಖಲಿಸಬಲ್ಲಂತಹ ತಂಡ
ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಪ್ರಸ್ತುತ ಕೊನೆಯ ಔಟ್ ಅನ್ನುವಂತ ತೀರ್ಪು ಹೋದರೆ ಆಘಾತವನ್ನು ಕಾಣ್ತಾ ಇದೆ. 9ನೇ ಪತನವನ್ನು ಕಾಣ್ತಾ ಇರ್ತಕ್ಕಂತ ಬಿಸಿಜಿ ಗಡಿಕಟ್ಟೆ. ಪಂದ್ಯಾಕೂಟದ ಒಂದು ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಸರ್ವ ಸಿದ್ಧತೆಯಲ್ಲಿ ಬಿಸಿಜಿ ಗಡಿಕಟ್ಟೆ ಒಂದು ನಿರ್ದಿಷ್ಟ ಮೊತ್ತವನ್ನು ಈ ಪ್ರಾಮುಖ್ಯವಾಗಿರ್ತಕ್ಕಂಥ ಕ್ವಾರ್ಟರ್ ಫೈನಲ್ ನಲ್ಲಿ ದಾಖಲಿಸಬಹುದಾಗಿತ್ತು. ಆದ್ರೆ ಏಕತಾ ಹೊಸನಗರದ ಯುವ ಆಟಗಾರರ ಶಿಸ್ತುಬದ್ಧ ಒಂದು ಎಸೆತಗಾರಿಕೆ ಕನಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ಸನತ್ 5 ಇಂಪಾರ್ಟೆಂಟ್ ವಿಕೆಟ್ ಅನ್ನು 2 ಓವರ್ಗಳಲ್ಲಿ ಪಡ್ಕೊಂಡಿದ್ದಾರೆ. ಮೊದಲ ಓವರ್ನಲ್ಲಿ ಅಕ್ಷಯ್ 2 ವಿಕೆಟ್ ಅನ್ನು ಪಡ್ಕೊಂಡ್ರು. ಬಿರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಈ ಮುಖಾಂತರವಾಗಿ ತನ್ನೆಲ್ಲ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಕಟ್ಟೆ 11ಕ್ಕೆ ಆಲ್ಔಟ್, 12ರ ಟಾರ್ಗೆಟ್. ಇಲ್ಲಿ ಸುಲಭ ಜಯದ ಅವಕಾಶವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಏಕತಾ ಹೊಸನಗರ 4ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ಗೆ ಸಿದ್ಧತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಟದ ಕೊನೆ ಕ್ವಾರ್ಟರ್ ಫೈನಲ್ ಪಂದ್ಯ. ಸುಲಭ ಒಂದು ಚೆಸ್ಸಿಂಗ್ ಅನ್ನು ಮಾಡಬೇಕಾಗಿರ್ತಕ್ಕಂಥ ಏಕತಾ ಹೊಸನಗರ ಅವಿನಾಶ್ ಆಚಾರ್ ಮತ್ತು ಚಿರು ಅವಿನಾಶ್ ಆರಂಭಿಕ ಹಂತದ ಆಟಗಾರರು. 30 ಚೆಂಡು 12 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸುಲಭದ ಅವಕಾಶ. ಅಲ್ಲಿ ಪಂದ್ಯ ಮುಕ್ತಾಯವಾದ ಬಳಿಕ ಶೀಘ್ರಗತಿಯಲ್ಲಿ ಮಾರ್ಕಿಂಗ್ ಕಾರ್ಯ ಮುಕ್ತಾಯಗೊಳಿಸಿ ಈಶ್ವರ್ ಮೊದಲ ಓವರ್ಗಾಗಿ ಶಾರ್ಟ್ ಆಗಿರ್ತಕ್ಕಂಥ ಮೊದಲ ಚೆಂಡು ಬೇರೆಸಿನೊಂದು ಹೊಡೆತವನ್ನು ಮಿಡ್ ವಿಕೆಟ್ ವಿಭಾಗದಲ್ಲಿ ದಾಖಲಿಸಿದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅವಿನಾಶ್ ಖಾತೆ ಆರಂಭ. ಏಕತಾ ಹೊಸನಗರ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಅಲ್ಲೇ PRK ಪ್ಯಾಂಥರ್ಸ್ ರೆಡಿಯಾಗಿರಿ. ಪಂದ್ಯಾಟದ 2ನೇ ಸೆಮಿಫೈನಲ್ ಪಂದ್ಯಕ್ಕಾಗಿ ಇಲ್ಲಿ ಜಯಿಸಬಲ್ಲಂತ ತಂಡ PRK ಪ್ಯಾಂಥರ್ಸ್ ಅನ್ನು ಎದುರಿದ್ದಾರೆ. ತಂಡದ ಪ್ರವರ್ತಕರು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾಳೆ ಬೆಳಗ್ಗೆ 12 ಗಂಟೆಗೆ ಸರಿಯಾಗಿ ಶ್ರೀಲಂಕಾದ ಸೂಪರ್ ಫ್ಯಾಷನ್
ಜೈ ಭಾರತ ತುರುವೇಕೆರೆಯನ್ನು ಎದುರಿಸಾರ. ಬೆಂಗಳೂರಿನ ಪ್ರತಿಷ್ಠಿತ ತಂಡಗಳು ಡಿಜೆ ನ್ಯಾಶ್ ಪಂದ್ಯಾಟವನ್ನು ಆಡ್ತಾರೆ. ಫ್ರೆಂಡ್ಸ್, ಬೆಂಗಳೂರು ತಂಡ ಪಂದ್ಯಾಟವನ್ನು ಆಡ್ತಾರೆ. ಈ ಹಿಂದೆ 2 ಬಾರಿ ಹೊಸನಗರ ಬ್ರದರ್ಸ್ ಪಂದ್ಯ ಕೂಡ ನಡೆಸಿರ್ತಂತ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಜೈ ಕರ್ನಾಟಕ ಆರ್ಯ ಚಾಲೆಂಜರ್ಸ್ ಜೈ ಕರ್ನಾಟಕ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ಮೈಟಿ ಬೆಂಗಳೂರಿನ ಬಲಿಷ್ಠ ತಂಡ ಎಂಸಿಸಿ ಕೊಲ್ಲೂರು ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾರೆ. ರಿಯಲ್ ಫೈಟರ್ ಜಾನ್ಸನ್ ರೂಪದಲ್ಲಿ 2 ತಂಡಗಳು ಸಮ್ಮಿಲನ ಮಾಡಿಕೊಂಡು ಪಂದ್ಯಾಟವನ್ನು ಆಡ್ತಾರೆ. ಜೊತೆಗೆ ಪಾಂಚಜನ್ಯ ಸ್ನೇಹ ಕಿರಿಮಂಜೇಶ್ವರ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮತ್ತೊಂದು ತಂಡ ಸುರತ್ಕಲ್ ಪರಿಸರ ಮತ್ತೊಂದು ಶರತ್ ಅವರ ಸಾರಥ್ಯದ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ತಂಡ ಕೂಡ ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ರೆ. ಜೈ ಭಾರತ ಪಂದ್ಯಾಟವನ್ನು ಆಡ್ತಾರೆ. ತುರುವೇಕೆರೆ ಹೊಸನಗರ ಪ್ಯಾಂಥರ್ಸ್ ಪಂದ್ಯಾಟವನ್ನು ಆಡ್ತಾರೆ. ಈ ರೀತಿ ಕೆಲವೊಂದು ಹೋರಾಟದ ತಂಡಗಳು ಹೋರಾಟವನ್ನು ಮಾಡಬಲ್ಲಂತ ಅಂಶ ಕೂಡ ಬೆಳಗಿನ ಒಂದಿನಲ್ಲೇ ಸಾಧ್ಯತೆಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ನಡೆಯುತ್ತೆ. ಭಾನುವಾರ 2 ಲೀಗ್ನ 2 ಕೊನೆ ಪಂದ್ಯಗಳ ಬಳಿಕ ಪ್ರಾಮುಖ್ಯದ ನಾಕ್ಔಟ್ ಪಂದ್ಯಾಟಗಳು, ಕ್ವಾರ್ಟರ್ ಫೈನಲ್ ಪಂದ್ಯ, ಸೆಮಿಫೈನಲ್ ಪಂದ್ಯ, ಫೈನಲ್ ಹೋರಾಟದ ಜೊತೆಗೆ ಪ್ರಶಸ್ತಿ ಒಂದು ನೀಡುವಂತಹ ಕಾರ್ಯಕ್ರಮ, ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೂಡ ನಮ್ಮ ಪ್ರಮುಖ ವೇದಿಕೆಯಲ್ಲಿ ಜರುಗುತ್ತೆ. ಅಲ್ಲಿಗೆ 3ನೇ ಬಾರಿಯ ಹೊಸನಗರ ಬ್ರದರ್ಸ್ ವ್ಯವಸ್ಥಿತ ಅಖಿಲ ಭಾರತ ಮಟ್ಟದ ಪಂದ್ಯಾಕೂಟ ಸಮಾಪ್ತಿಯನ್ನು ಕಾಣುತ್ತೆ. ಮತ್ತ 6 ಓಟಗಳು ಬೇಕಾಗಿದೆ ಜಯಕ್ಕಾಗಿ. 24 ಚೆಂಡುಗಳಲ್ಲಿ 7 ಓಟಗಳು ಬರಬೇಕಾಗಿದೆ. 12ರ ಟಾರ್ಗೆಟ್. ಮತ್ತ 5 ಅಲ್ಲಿ ಶೀಘ್ರಗತಿಯಲ್ಲಿ ಕ್ಷೇತ್ರಕ್ಷಣೆ ಸಾಗಬೇಕು. DRC ಪಾಂಡವಪುರ ಮೊದಲ ಸೆಮಿಫೈನಲ್ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ತಂಡ. ವಿಕಿ ಒಂದು ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ಮೊತ್ತ 6ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಕೇವಲ 5 ಓಟಗಳು. 1 ರಿಂದ 2 ತಿಂಗಳಿನ ಅವಿರತ ಹೋರಾಟದಲ್ಲಿರ್ತಕ್ಕಂಥ ಸಂತೋಷ್ ಕೋಟ್ಯಾನ್ ಅವರ ಒಂದು ಪಡ ಈ ಒಂದು ಪಂದ್ಯಾಕೂಟದ ಯಶಸ್ಸಿನ ಒಂದು ನಿಟ್ಟುಸಿರು ಬಿಡುವಂತಹ ಸರ್ವ ಸಿದ್ಧತೆಯಲ್ಲಿ ಅತ್ಯುತ್ತಮ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರಿ ಆಘಾತವನ್ನು ಕಾಣ್ತಾ ಇದೆ ಚಿರು. ಮಂತೇಶ್ ಹೊಸ ಆಟಗಾರ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ನಿರೀಕ್ಷಿತ ಓಟಗಳು ಬರ್ತಾ ಇಲ್ಲ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಮೊತ್ತ 7ಕ್ಕೆ ಕ್ರಮಿಸ್ತಾ ಇದೆ. ಜಯಕ್ಕಾಗಿ ಕೇವಲ 5 ಓಟಗಳು ಬರಬೇಕಾಗಿದೆ. ಶಾಟ್ ಆಗಿತ್ತು. ಬಹಳ ಶೋಧವರ್ಧ ಹೊಡೆತ. ಸ್ಕ್ವೇರ್ ಲೆಗ್ ಸಿಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಪಂದ್ಯ ಸಮಬಲ. ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ.
ಎರಡೂ ಕೀ ಇರುವಂತ ಒಂದು ಕೀ ಚೈನ್ ಸಿಕ್ಕಿದೆ. ಯಾರಾದರೂ ಕಳ್ಕೊಂಡಿದ್ರೆ ಬಂದು ಪಡ್ಕೊಳ್ಳಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ತನ್ನ ಮೂಲಕ ಪಂದ್ಯಾಕೂಟದ 4ನೇ ತಂಡವಾಗಿ ಏಕತಾ ಹೊಸನಗರ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಪಂದ್ಯಾಕೂಟದ ಒಂದು ತಂಡವಾಗಿ ಭಾಗವಹಿಸಿ ಕ್ವಾರ್ಟರ್ ಫೈನಲ್ ಅಂತಿಮ ಹಂತದಲ್ಲಿ ಪರಾಜಯವನ್ನು ದಾಖಲಿಸ್ತಾ ಇರ್ತಕ್ಕಂಥ ಬಿಸಿಜಿ ಗಡಿಕಟ್ಟೆ ಎಲ್ಲ ಆಟಗಾರರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಒಂದು ಸೋಲಿನ ಹಿಂದೆ ಗೆಲುವು ಇದ್ದೇ ಇರ್ತದೆ, ಮುಂದೆ ಗೆಲುವು ತಮ್ಮದಾಗ್ಲಿ ಅನ್ನುವಂತ ಒಂದು ಶುಭ ಹಾರೈಕೆಯ ನುಡಿಗಳನ್ನು ಸಮರ್ಪಿಸಿಕೊಂಡು ಮುಕ್ತಾಯ ಕಂಡ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೌರವವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ, ಪಂದ್ಯಾಟದಲ್ಲಿ ಏಕಮಾತ್ರ ಆಟಗಾರರಾಗಿ 5 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಏಕತಾ ಹೊಸನಗರದ ಸನಾತ್ ಮುಕ್ತಾಯ ಕಂಡ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಮಾತ್ರ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಪ್ರವೀಣ್ ಆಚಾರ್ ಹೊಸನಗರ. ಪ್ರವೀಣಾಚಾರ್ ಹೊಸನಗರ ಮುಂದಿನ ಹಂತಕ್ಕಾಗಿ ಅಲ್ಲಿ ಹಂತದ ಮಾತ್ರ ವೀಕ್ಷಣೆಗಳಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾ ಮುಂದಿನ ಹಂತಕ್ಕಾಗಿ ಪ್ರವೀಣಾಚಾರ್ ಮಾರ್ಗೋಳಿ ದಿನದ ಮುಂದಿನ ಹಂತಕ್ಕಾಗಿ ಥ್ಯಾಂಕ್ ಯು ಡಿಜೆ, ಥ್ಯಾಂಕ್ ಯು. ಧನ್ಯವಾದಗಳು ಪ್ರಶಾಂತ್ ಅಂಬಲಪಾಡಿ ಅವರ ಹೊಸನಗರ ಬ್ರದರ್ಸ್ ಇವರ ಒಂದು ಆಶ್ರಯದಲ್ಲಿ ಸಾಗ್ತಾ ಇರ್ತಕ್ಕಂಥ ಹೊಸನಗರ ಫ್ರಾನ್ಸ್ ಟ್ರೋಫಿಯ ನಾನ್ ಸೆಟ್ ವಿಭಾಗದ ಮೊದಲ ಸೆಮಿಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಟೂರ್ನಮೆಂಟ್ಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೂ ಕೂಡ ಆತ್ಮೀಯ ಆದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ.
ಹೊಸನಗರ ಬ್ರದರ್ಸ್ ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಕೋಡೂರು ಸನತ್ ಆಚಾರ್ಯ ಆಯುಕ್ತ ಹೊಸನಗರದ ಪರವಾಗಿ ಬಹಳಷ್ಟು ಒಂದು ಉತ್ತಮ ರೀತಿಯ ಹೆಸರುಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಸನತ್ ಆಚಾರ್ಯ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದನ್ನ ತಿಳಿಸ ಈಗ ನಿರ್ಣಾಯಕರಿಂದ ಗ್ರೀನ್ ಸಿಗ್ನಲ್ ಬರಬೇಕಾಗಿದೆ. ಮೊದಲ ಓವರ್ಗಾಗಿ DRC ಪಾಂಡವಪುರ ಪರವಾಗಿ ಸುಪ್ರೀತ್ ಮೊದಲ ಚೆಂಡು ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಆರಂಭಿಕ ಚೆಂಡು ಈಗ ಅಡ್ಡ ಹೊಡೆತ ಕೈ ಕೊಡ್ತಾ ಇದೆ. ಮೊದಲ ಯಶಸ್ವಿನ ಎಸಗಾರಿಕೆಯನ್ನು ಈಗ ಸೆಮಿಫೈನಲ್ ಹೋರಾಟದಲ್ಲಿ ಮೊದಲ ಚೆಂಡಿನಲ್ಲಿ ಸುಪ್ರೀತ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿಯ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಎರಡನೇ ಬಾರಿ ಅಂತ ಚೆಂಡು ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಾನ್ ಸೆಟ್ ವಿಭಾಗದ ಹೊಸನಗರ ಫ್ರಾನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಸನತ್ ಆಚಾರ್ಯ ಪಡ್ಕೊಳ್ಬೇಕು. ಶಿವರಾಜ್ ಕುಮಾರ್ ಜ್ಯೋತಿ ಅವರು ಶಿಕ್ಷಕರು ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಅಲ್ಲಿ ಸನತ್ ಆಚಾರ್ಯ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿ ಅನ್ನೋದನ್ನು ತಿಳಿಸ ಮೂರು ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನಾಲ್ಕನೇ ಬಾರಿ ತಟ್ಟಿಮುಟ್ಟಿ ಹೊಡುವಂತ ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಲೀಗ್ ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರ್ತಕ್ಕಂಥ ನವೀನ ಮೊದಲ ಓಟವನ್ನ ಈಗ ಸೆಮಿಫೈನಲ್ ಹೋರಾಟದಲ್ಲಿ ಪಡ್ಕೊಳ್ತಾ ಇದ್ದಾನೆ. ಒಂದು ಓಟವನ್ನ ಆರಂಭಿಕ ಹಂತದಲ್ಲಿ ಈಗ KYCC ಆಟಗಾರರು ಹೊಸಕೋಟೆ ಆಟಗಾರರು ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ನಾಲ್ಕನೇ ಬಾರಿ ಅಂತ ಚೆಂಡು ಈಗ ಮತ್ತೆ ತಟ್ಟಿಮುಟ್ಟಿ ಹೊಡುವಂತ ಪ್ರಯತ್ನವನ್ನು ನಡೆಸಿದ್ರು. ಮೊದಲ ಸೆಮಿಫೈನಲ್ ಹೋರಾಟ ನಾನ್ ಸ್ಟೇಟ್ ವಿಭಾಗದಲ್ಲಿ ಜಯವನ್ನ ದಾಖಲಿಸುವಂತಹ ತಂಡ ಹೊಸನಗರ ಫ್ರಾನ್ಸ್ ಟ್ರೋಫಿಯ ಮೊದಲ ತಂಡವಾಗಿ ನಾನ್ ಸ್ಟೇಟ್ ವಿಭಾಗದಲ್ಲಿ ಫೈನಲ್ ಟಿಕೆಟ್ ಅನ್ನು ಕೂಡ ಪಡ್ಕೊಳ್ತದೆ. ಗ್ರ್ಯಾಂಡ್ 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 ಫಿನಾಲೆಗೆ ಎಂಟ್ರಿಯನ್ನು ಕೂಡ ಪಡ್ಕೊಳ್ತದೆ. ಎರಡು ಓಟವನ್ನ ಈಗ ವಿದೌಟ್ ಲಾಸಿನ ಮುಖಾಂತರವಾಗಿ KYCC ಹೊಸಕೋಟೆ ಆಟಗಾರರು ದಾಖಲಿಸ್ತಾ ಇದ್ದಾರೆ. ಅಂತಿಮ ಚೆಂಡು ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಅಂತಿಮ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸುಪ್ರೀತ್ ಆರಂಭಿಕ ನಲ್ಲಿ ಎರಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವಿದೌಟ್ ಈ ಒಂದು ಹಂತದಲ್ಲಿ ಎರಡು ಓಟವನ್ನು ದಾಖಲಿಸಿರ್ತಕ್ಕಂಥ KYCC ಹೊಸಕೋಟೆಯ ತಂಡ ಎರಡು ಓಟವನ್ನು ಈಗ ವಿದೌಟ್ ಲಾಸಿನ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ನಾಳೆ ದಿನ ಟೆನ್ನಿಸ್ ನಲ್ಲಿ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಂಡು ಬಹಳಷ್ಟು ಜಯವನ್ನ ದಾಖಲಿಸಿರ್ತಕ್ಕಂಥ ಹೆಚ್ಚಿನ ತಂಡಗಳು ನಾಳೆ ದಿನ ಒಂದು ಟೂರ್ನಮೆಂಟ್ ಅನ್ನು ಆಡ್ತದೆ. ಒಂದು ಹಂತದಲ್ಲಿ ಕಳೆದ ಬಾರಿಯ ಜಯವನ್ನ ದಾಖಲಿಸಿರ್ತಕ್ಕಂಥ ಜೈ ಕರ್ನಾಟಕ ಕ್ರಿಕೆಟರ್ಸ್ ನಾಳೆ ದಿನ ಪಂದ್ಯಾಟವನ್ನು ಆಡ್ತದೆ. ಕಳೆದ ಬಾರಿಯ ಹೊಸನಗರ ಫ್ರಾನ್ಸ್ ಟ್ರೋಫಿಯ ರನ್ನರ್ಸ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ DJ ನ್ಯಾಶ್ ಕೂಡ ನಾಳೆ ಪಂದ್ಯಾಟವನ್ನು ಆಡ್ತದೆ. ಒಂದು ಹಂತದಲ್ಲಿ ಕರ್ನಾಟಕ ರಾಜ್ಯ ಟೆನ್ನಿಸ್ ಅಲ್ಲಿ ಬಹಳಷ್ಟು ಜಯವನ್ನ ದಾಖಲಿಸಿರ್ತಕ್ಕಂಥ ರಿಯಲ್ ಫೈಟರ್ಸ್ ಜಾನ್ಸನ್ ತಂಡ ಭಾನುವಾರದ ಪಂದ್ಯಾಟದಲ್ಲಿ ಹೊಸನಗರ ಫ್ರಾನ್ಸ್ ಟ್ರೋಫಿಯನ್ನು ಕೂಡ ಆಡ್ತದೆ.
ಎರಡನೇ ಓವರ್ಗಾಗಿ ಹೊಸ ಬೌಲರ್ ಆಕರ್ಷ್ ಅವ್ರನ್ನ ಪರಿಚಯಿಸುವ ಪ್ರಯತ್ನವನ್ನ ಡಿಯಾಸಿ ಪಾಂಡವರ್ಪುರ ಮಾಡ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂದು ಹಂತದಲ್ಲಿ ಈಗ ಬಹಳಷ್ಟು ಒಂದು ಎರಡನೇ ಓವರ್ನಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನೀಗ ಡಿಆರ್ಸಿ ಪಾಂಡವರ್ಪುರದ ಬೌಲರ್ಗಳು ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ಎಸಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹೊಸಕೋಟೆಯ ದಾಂಡಿಗರಿಗೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಲೋವರ್ ಫುಲ್ ಟಾಸ್ ಡೆಲಿವರಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ಸುಂದರತೆ ಹೊಡೆತ ಚೆಂಡು ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ. ಮೊದಲ ಹಂತದಲ್ಲಿ ಈಗ ಭರ್ಜರಿ ಬೌಂಡ್ರಿಯನ್ನ ಶಶಿ ದಾಖಲಿಸ್ತಾ ಇದ್ದಾನೆ. ಕೆವೈಸಿಸಿ ಹೊಸಕೋಟೆಯ ಪರವಾಗಿ ಆ ರೋಚವನ್ನ ಈಗ ವೈದೌಟ್ ಲಾಸಿನ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಈಗ ಮೊದಲ ಸೆಮಿಫೈನಲ್ ಹೋರಾಟದಲ್ಲಿ ಎರಡನೇ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಪಡ್ಕೊಂಡ್ರೆ 6ರ ವಿದೌಟ್ ಲಾಸಿನ ಮುಖಾಂತರವಾಗಿ ಆರಂಭಿಕ ಆಟಗಾರರು ಶಶಿ ಜೊತೆಗಾಗಿ ನವೀನ ದಾಂಡಿಗತ್ವವನ್ನು ಪಡ್ಕೊಳ್ತಾ ಇದ್ದಾರೆ. ಲಾಕರ್ ಚಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ಮೂಲಕ ರೇಖೆ ಅಂಚಿನ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಪಡ್ಕೊಂಡ್ರು. 2 ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. 8ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಆಟ ಸ್ಟೆಪ್ ಮಾಡುವಂತ ಹೊಡೆತ ಪ್ರಯತ್ನವನ್ನು ಒಂದು ಹಂತದಲ್ಲಿ ನಡೆಸ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಮಿಡಾಪ್ ಮೇಲ್ಭಾಗದಲ್ಲಿ ಕ್ಷೇತ್ರಕ್ಷಣೆ ಪಡ್ಕೊಂಡ್ರು. ಅಂತಿಮ ಚೆಂಡು ಎರಡನೇ ಚಾಲ್ತಿಯಲ್ಲಿ. ಅದೇ ರೀತಿ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ಒಂದು ನಾನ್ ಸ್ಟೇಟ್ ವಿಭಾಗದ ಸೆಮಿಫೈನಲ್ ಪಂದ್ಯಾಟದ ವೀಕ್ಷಣೆಗೆ ಆಗಮಿಸ್ತಾ ಇರ್ತಕ್ಕಂಥ ಮ್ಯಾಕ್ಸ್ ಮಂಜಾ ಹೊಸನಗರ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ ಈ ನಡುವೆ ಈಗ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಮತ್ತೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳಿಗೆ ಅಂತಿಮ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಎರಡು ಓವರ್ಗಳ ಮುಕ್ತಾಯದ ಬಳಿಕ ಕೆವೈಸಿಸಿ ಹೊಸಪೇಟೆ ಆರಂಭಿಕ ಆಟಗಾರರು ಒಂದು ಹಂತದಲ್ಲಿ ನವೀನ ಜೊತೆಗಾಗಿ ಶಶಿ ಕೇವಲ 9 ಓಟವನ್ನು ಈಗ ವಿದೌಟ್ ಲಾಸ್ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ 18 ಚೆಂಡು ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ಕಾದ್ ನೋಡಬೇಕಾಗಿದೆ. ಅಲ್ಲಿ ಡಿಆರ್ಸಿ ಪಾಂಡವಪುರದ ಆಟಗಾರರು ಗಮನಿಸಿ ಟೈಮರ್ ಆನ್ ಅಲ್ಲಿದೆ. 7 ನಿಮಿಷ ಇವಾಗಲೇ ಮುಕ್ತಾಯ ಹಾದಿಯನ್ನು ಕಂಡುಕೊಳ್ತಾ ಇದೆ. ಮೊದಲ ಸೆಮಿಫೈನಲ್ ಹೋರಾಟ ನಾನ್ ಸ್ಟೇಟ್ ವಿಭಾಗದಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಲಾಕರ್ ಚೆಂಡಿಗೆ ಅವಕಾಶನ ಮಾಡಿಕೊಟ್ರು. ಸ್ಲೋವರ್ ಚೆಂಡು ಈಗ ಗತಿ ಪರಿವರ್ತನೆ ಚೆಂಡಿಗೆ ಮೊದಲ ಹಂತದಲ್ಲಿ ಈಗ ಸುಪ್ರೀತ್ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಓವರ್ನಲ್ಲಿ ಕೇವಲ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಿರ್ತಕ್ಕಂಥ ಸುಪ್ರೀತ್ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನ ಸೆಮಿಫೈನಲ್ ಹೋರಾಟದಲ್ಲಿ ಮುಂದುವರಿಸ್ತಾ ಇದ್ದಾನೆ. 2ನೇ ಬಾರಿ ಈಗ ತಟ್ಟಿ ಮುಟ್ಟಿ ಹೊಡುವಂತ ಪ್ರಯತ್ನವನ್ನ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ನಡೆಸಿದ್ರು. ತನ್ಮೂಲಕ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಹಂತದಲ್ಲಿ ಈಗ ಕೆವೈಸಿಸಿ ಹೊಸಕೋಟೆ ಆಟಗಾರರು ಬಿರುಸಿನ ಸಿಕ್ಸರ್ ಬೌಂಡರಿಯನ್ನು ಈಗ ಅಂತಿಮ ಹಂತದಲ್ಲಿ ದಾಖಲಿಸಬೇಕಾದಂತ ಸದ್ಯದ ಅನಿವಾರ್ಯತೆಯ ಪರಿಸ್ಥಿತಿಯ ಪಂದ್ಯಾಟ ಈಗ ಮೊದಲ ಸೆಮಿಫೈನಲ್ ಮುಖಾಂತರವಾಗಿ ಹೊಸನಗರ ಫ್ರೆಂಡ್ಸ್ ಟ್ರೋಫಿ ಸಾಗ್ತಾ ಇದೆ.
ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನವನ್ನು ನಡೆಸಿದ್ರು. ಪರ್ಫೆಕ್ಟ್ ಹೊಡೆತವನ್ನು ಪಡ್ಕೊಳ್ತಾ ಇಲ್ಲ. ಕೇವಲ ಒಂದು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಹಂತದಲ್ಲಿ ಲೀಗ್ ಹಂತದಲ್ಲಿ ಬಹಳಷ್ಟು ಒಂದು ಸಿಕ್ಸರ್ ಬೌಂಡರಿಯನ್ನು ಲೆಕ್ಕಾಚಾರದ ಆಟವನ್ನು ದಾಖಲಿಸಿರ್ತಕ್ಕಂಥ ನವೀನ ಒಂದು ಸೆಮಿಫೈನಲ್ ಹೋರಾಟದಲ್ಲಿ ಈಗ ಪರ್ಫೆಕ್ಟ್ ಹೊಡೆತವನ್ನು ದಾಖಲಿಸ್ತಾ ಇಲ್ಲ. ಬೌಂಡರಿ ಸಿಕ್ಸರ್ಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇಲ್ಲ. ಒಂಟಿ ಓಟಗಳು KYCC ಹೊಸಕೋಟೆ ಪರವಾಗಿ ಬರ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಕವರ್ಸ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದು ಹೊಡೆದ ಸೇರ್ಪಡೆ ಮುಖಾಂತರವಾಗಿ 12 ಓಟವನ್ನ ಆರಂಭಿಕ ಆಟಗಾರರು ದಾಖಲಿಸ್ತಾ ಇದ್ದಾರೆ. DRC ಪಾಂಡಪುರದ ಬೌಲರ್ಗಳು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಓಟಗಳಿಗೆ ಒಂದು ಕಡಿವಾಣವಂತ ಹಾಕುವಂತ ಪ್ರಯತ್ನದ ನಡುವೆ ಸಕ್ಸಸ್ ಅನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ತನ್ನ ಮೂಲಕ ವೈಡ್ ಬಾಲ್ ಎನ್ನುವ ಸೂಚನೆಗ ನಿರ್ಣಾಯಕರು ತೋರ್ಪಡಿಸ್ತಾ ಇದ್ದಾರೆ. ಅತಿರಿಕ್ತದ ಓಟಗಳ ಒಂದು ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನವೀನ ಕೇವಲ 2 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಕೂಡ. ಓಟಗಳಿಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಚೆಂಡಿಗೆ ಬಹಳಷ್ಟು ಒಂದು ತಿರುವನ್ನು ನೀಡ್ತಾ ಇದ್ದಾನೆ ಸುಪ್ರೀತ್. ಒಂದು ಹಂತದಲ್ಲಿ 2 ಓವರ್ಗಳಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ಈಗ ತೋರ್ಪಡಿಸ್ತಾ ಇರ್ತಕ್ಕಂಥ ಬೌಲರ್ ಕೂಡ. ಹದಿಮೂರು ಓಟವನ್ನು ದಾಖಲಿಸ್ತಾ ಇದೆ. ನಿರ್ಣಾಯಕ ಪಂದ್ಯದಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇರ್ತಕ್ಕಂಥ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಮತ್ತೆ ಕ್ಷೇತ್ರ ರಕ್ಷಣೆ ಕಂಡುಕೊಂಡ್ರು. ಈ ನಡುವೆ 3 ಓವರ್ಗಳ ಮುಕ್ತಾಯದ ಬಳಿಕ 14 ಓಟವನ್ನು ಈಗ ವಿದೌಟ್ ಲಾಸ್ ಮುಖಾಂತರವಾಗಿ ದಾಖಲಿಸ್ತಾ ಇರ್ತಕ್ಕಂಥ KYCC ಹೊಸಕೋಟೆಯ ತಂಡ. ಅಂತಿಮ 12 ಚೆಂಡು ಅದೆಷ್ಟು ಓಟವನ್ನು ದಾಖಲಿಸಾರಂತ ಕಾದ್ ನೋಡಬೇಕಾಗಿದೆ. ನಾಳೆ ದಿನ ಬೆಳಿಗ್ಗೆ 12 ಗಂಟೆಗೆ ರಾಜ್ಯ ಟೆನ್ನಿಸ್ ನಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಹೆಚ್ಚಿನ ತಂಡಗಳು ಒಂದು ಟೂರ್ನಮೆಂಟ್ ಅನ್ನ ಆಗಮನವನ್ನು ಕಂಡುಕೊಳ್ಬೇಕಾಗಿದೆ. ಮೊದಲ ಪಂದ್ಯಾಟದಲ್ಲಿ ಶ್ರೀಲಂಕಾದ ತಂಡ ತುರುವೇಕೆರೆ ವಿರುದ್ಧವಾಗಿ ಮೊದಲ ಪಂದ್ಯಾಕೂಟವನ್ನು ಆಡ್ತದೆ. ಇನ್ನೊಂದೆಡೆ DJ ನ್ಯಾಶ್ ಕೂಡ ಪಂದ್ಯಾಟವನ್ನು ಆಡ್ತದೆ. ಫ್ರೆಂಡ್ಸ್ ಬೆಂಗಳೂರು, ಪಾಂಚಜನ್ಯ ಕೋಟ, ಮೈಟಿ ಬೆಂಗಳೂರು ಈ ರೀತಿಯ ತಂಡಗಳು ಹೊಸನಗರ ಫ್ರಾನ್ಸ್ ಟ್ರೋಫಿಯನ್ನು ಕೂಡ ಆಡ್ತದೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಓಟಗಳಿಗೆ ಕಡಿವಾಣವಂತ ಹಾಕುವಂತ ಪ್ರಯತ್ನದ ನಡುವೆ ಈಗ ರನ್ಔಟ್ ಮುಖಾಂತರವಾಗಿ ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಈ ನಡುವೆ ಈಗ ಕ್ರೂಷಿಯಲ್ ಹಂತದಲ್ಲಿ ಈಗ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ KYCC ಹೊಸಕೋಟೆಯ ತಂಡ. ಹೊಸ ದಾಂಡಿಗ ಚೇತನ್ ಅಂಕಣ ಪ್ರವೇಶವನ್ನು ಕೂಡ ಪಡ್ಕೊಳ್ತಾ ಇದ್ದಾನೆ. ಮೊದಲ ಸೆಮಿಫೈನಲ್ ಹೋರಾಟ ನಾನ್ ಸ್ಟೇಟ್ ವಿಭಾಗದಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಪಾಂಡವಪುರ ವರ್ಸಸ್ ಹೊಸಕೋಟೆ ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಲೋವರ್ ಫುಡಾಸ್ ಎಲ್ಲವರಿಗೆ ಅವಕಾಶನ ಮಾಡಿಕೊಟ್ರು. ತನ್ನ ಮೂಲಕ ಮೊದಲ ಬಿರುಸಿನ ಬಿಗ್ 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 ಸಿಕ್ಸರ್ ಆ ರೋಟದ ಸೇರ್ಪಡೆ. ಒಂದು ಹಂತದಲ್ಲಿ ಈಗ ನವೀನ ಮೊದಲ ಸಿಕ್ಸರ್ ದಾಖಲಿಸಿದ್ರು.
ಓಟಗಳಿಗೆ ಅವಕಾಶ ಮಾಡಿಕೊಟ್ರು ತನ್ಮೂಲಕ ಸಿ ಮ ರೇಖೆಯನ್ನ ಕ್ರಮಿಸ್ತಾ ಇದೆ ಬೌಂಡ್ರಿ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಹಿನ್ನಡನ ಕಂಡಿರ್ತಕ್ಕಂಥ ಚೂನವಿನ ಈಗ 4ನೇ ಓವರ್ನಲ್ಲಿ ಒಂದು ಸಿಕ್ಸರ್ ಒಂದು ಬೌಂಡರಿಯನ್ನು ಈಗ ಯಶಸ್ವಿಯಾಗಿ ದಾಖಲಿಸ್ತಾ ಇದ್ದಾರೆ. ಕಳೆದ ಮೊತ್ತ ಈಗ 24. ಒಂದು ಸಿಕ್ಸರ್ ಒಂದು ಬೌಂಡರಿ ತರುವ ಈಗ ಸತತ 2 ಡಾಟ್ ಬಾಲ್ಗಳ ಮುಂದುವರಿಕೆಲ್ಲ ಪಡ್ಕೊಳ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಈಗ ಅಂತಿಮ ಎಸಕ್ಕಾಗಿ ಚೂ ನವೀನ ಬಹಳಷ್ಟು ಒಂದು ಉತ್ತಮ ರೀತಿ ಆಟವನ್ನು ಮುಂದುವರಿಸಬೇಕಾಗಿದೆ. ಅಂತಿಮ ಚೆಂಡು ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಲ್ಲ ಪಡ್ಕೊಳ್ತಾ ಇದೆ. ಈಗ 4 ಓವರ್ಗಳ ಮುಕ್ತಾಯದ ಬಳಿಕ 24 ಓಟವನ್ನು ದಾಖಲಿಸಿರ್ತಕ್ಕಂಥ KYCC ಹೊಸಕೋಟೆಯ ತಂಡ ಮೊದಲ ಹೆದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂತಿಮ ರಸ ಅದೆಷ್ಟು ಓಟವನ್ನು ದಾಖಲಿಸ್ತಾರಂತ ನೋಡಲೇಬೇಕಾಗಿದೆ. ಅಂತಿಮ ರಸದ ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಮೊದಲ 3 ಓವರ್ಗಳಲ್ಲಿ ಬಹಳಷ್ಟು ಓಟಗಳಿಗೆ ಕಡಿವಾಣ ಹಾಕಿರ್ತಕ್ಕಂಥ TRC ಪಾಂಡವಪುರದ ಬೌಲರ್ಗಳು ಅಂತಿಮ ಹಂತದಲ್ಲಿ ಒಂದು ಸಿಕ್ಸರ್ ಒಂದು ಬೌಂಡರಿಯನ್ನ ಚೂ ನವೀನ ದಾಖಲಿಸಿದ್ರು. ಅಂತಿಮ ರಸ ಹೊಸ ಬೌಲರ್ ಉಮಿ ಅವರನ್ನ ಪರಿಚಯಿಸುವ ಪ್ರಯತ್ನವನ್ನು ಕೂಡ ನಡೀತಾ ಇದೆ. ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಪಾಂಡವಪುರ ವರ್ಸಸ್ ಹೊಸಕೋಟೆಯ ತಂಡ. ಲೋವರ್ ಫುಲ್ ಟಾಸ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು ತನ್ಮೂಲಕ ಹೌದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಲೋವರ್ ಫುಲ್ ಟಾಸ್ ಡೆಲಿವರಿಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ತೋರ್ಪಡಿಸುವ ಮುಖಾಂತರವಾಗಿ ಈಗ ಕ್ಲೀನ್ ಬಾಲ್ ಮುಖಾಂತರವಾಗಿ ಚೇತನ್ ಹೌದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಎರಡನೇ ಸೆಮಿಫೈನಲ್ ಹೋರಾಟಕ್ಕಾಗಿ ಅಲ್ಲಿ ಏಕ್ತಾ ಹೊಸನಗರ ವರ್ಸಸ್ PRK ಪ್ಯಾಂಥರ್ಸ್ ಎರಡೂ ತಂಡದ ನಾಯಕರು ಬನ್ನಿ ಈ ಒಂದು ಪಂದ್ಯದ ಟಾಸ್ ಅನ್ನ ಪ್ರಶಾಂತ್ ಅಂಬಲ್ಪಾಡಿ ಅವರು ನಡೆಸ್ಕೊಡಿ ಅನ್ನೋದನ್ನ ಒಂದು ಹಂತದಲ್ಲಿ ಈಗ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು.
ನಾಳೆಯ ದಿನ ಒಂದು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಹೊರ ದೇಶದ ಒಂದು ಯಶಸ್ವಿ ತಂಡ ಶ್ರೀಲಂಕಾ ಸೂಪರ್ ಪ್ಯಾಷನ್ ತಂಡ ಕೂಡ ನಾಳೆ ಒಂದು ಟೂರ್ನಮೆಂಟ್ ಅನ್ನು ಆಡ್ತದೆ. ಆ ಒಂದು ತಂಡವನ್ನ ಮಂಗಳೂರು ಏರ್ಪೋರ್ಟ್ ಮುಖಾಂತರವಾಗಿ ಏರ್ಪೋರ್ಟ್ನಿಂದ ಒಂದು ಹೊಸನಗರದ ಅಂಗಳದವರೆಗೆ ವಾಹನದ ಮುಖಾಂತರವಾಗಿ ಕರೆದುಕೊಂಡು ತಂದಿರ್ತಕ್ಕಂಥ ಲೈಲು ಮಾಮ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನ ಕೂಡ ತಿಳಿಸ್ತಾ ಇದ್ದಾವೆ. 2 ಓಟಗಳಿಗೆ ಅವಕಾಶನ ಮಾಡಿಕೊಟ್ರು. ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ ಈಗ ನವೀನ ಸ್ಟ್ರೈಕರ್ ಎಂಡ್ನಲ್ಲಿ ಈ ನಡುವೆ ಈಗ ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ರೇಖೆ ಹೊರ ಭಾಗವನ್ನು ಗಮನಿಸ್ತಾ ಇದೀಗ ಸಿಕ್ಸರ್ ಆರೋಟದ ಸೇರ್ಪಡೆ. ಅಲ್ಲಿ 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎಕ್ತಾ ಹೊಸನಗರ ವರ್ಸಸ್ PRK ಪ್ಯಾಂಥರ್ಸ್ ಎರಡೂ ತಂಡದ ನಾಯಕರು ಬರಬೇಕು. ಈ ಒಂದು ಟಾಸ್ ಅನ್ನ ತೇಜು ಪವನ್ ಅವರು, ಅಲ್ಲಿ ತೇಜಸ್ ಪವರ್ ಅವರು ಪಂದ್ಯಾಟದ ಟಾಸ್ ಅನ್ನು ನಡೆಸ್ಕೊಡಿ ಅನ್ನೋದನ್ನು ತಿಳಿಸ್ತಾ 2 ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮೂವತ್ತ 5 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಅಂತಿಮ ಎಸ್ಸಕ್ಕಾಗಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ನೆಟ್ಟನ್ನು ಹೊಡೆತವನಿಗೆ ಅಂತಿಮ ಚೆಂಡಿನಲ್ಲಿ ಮಾಡಿದ್ರು. 2ನೇ ಓಟವನ್ನ ದಾಖಲಿಸುವಂತ ಪ್ರಯತ್ನದ ನಡುವೆ ಈಗ ಹೋದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮೊದಲ ಸೆಷನ್ ಕೂಡ ಆರಂಭಿಕ ಮುಕ್ತಾಯ ಹಾದಿಯನ್ನು ಕಂಡ್ರೆ 36 ಓಟವನ್ನ ದಾಖಲಿಸಿರ್ತಕ್ಕಂಥ ತಂಡ ಜಯಕ್ಕಾಗಿ 37ರ ಒಂದು ಟಾರ್ಗೆಟ್ ಅನ್ನು ಕೂಡ ಚೇಸಿಂಗ್ ಮಾಡಬೇಕಾಗಿದೆ. ಅಲ್ಲಿ ಗಮನಿಸಿ, ಅಲ್ಲಿ ಸವಳಂಗ ಬಸ್ಸು ಅವರು ಎಲ್ಲೇ ಇದ್ರು ವೀಕ್ಷಕರ ಕೊಠಡಿಯ ಮೇಲ್ಭಾಗಕ್ಕೆ ಬನ್ನಿ ಅನ್ನೋದನ್ನ ತಿಳಿಸ ಈಗ ಮೊದಲ ಸೆಮಿಫೈನಲ್ 2ನೇ ಸೆಷನ್ ಪಂದ್ಯಾಕೂಟ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಹೊಸನಗರ ಫ್ರಂಟ್ ಟ್ರೋಫಿಯ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೂ ಕೂಡ ಆತ್ಮೀಯ ಆದರ ಸ್ವಾಗತವನ್ನ ಬಯಸ 37ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ. ನಾರ್ತ್ ಸೆಟ್ ವಿಭಾಗದಲ್ಲಿ 37ರ ಒಂದು ಟಾರ್ಗೆಟ್ ಅನ್ನ ಪಾಂಡವಪುರ ಚೇಸಿಂಗ್ ಮಾಡಿದ್ರೆ ಒಂದು ಟೂರ್ನಮೆಂಟಿನ ಮೊದಲ ತಂಡವಾಗಿ ಗ್ರ್ಯಾಂಡ್ ಫಿನಾಲೆಯ ಫೈನಲ್ ಟಿಕೆಟ್ ಅನ್ನ ಇಲ್ಲಿ ಪಾಂಡವಪುರ ಪಡ್ಕೊಳ್ತದೆ. ಅದೇ ರೀತಿ ಈ ಒಂದು ಟೂರ್ನಮೆಂಟಿಗೆ ಬಹಳಷ್ಟು ಜನರು ಕೂಡ ಶುಭ ಕೋರೋದ ಮುಖಾಂತರವಾಗಿ ಬಹಳಷ್ಟು ಪ್ರೋತ್ಸಾಹನ ನೀಡಿದ್ರು. ಆ ನಿಟ್ಟಿನಲ್ಲಿ ಪ್ರೋತ್ಸಾಹನ ನೀಡಿರ್ತಕ್ಕಂಥ ಶಶಾಂಕ್ ಕಟ್ಟಟ್ಟೆ ಗುತ್ತಿಗೆದಾರರು KEB ಅವರಿಗೆ ಕೂಡ ಒಂದು ಟೂರ್ನಮೆಂಟಿನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ 2ನೇ ಸೆಷನ್ ಆರಂಭಿಕ ಹಂತವನ್ನು ಪಡ್ಕೊಳ್ಬೇಕಾಗಿದೆ. ಅಲ್ಲಿ ಪಾಂಡವಪುರ ಆರಂಭಿಕ ಆಟಗಾರರು ಅಂಕಣ ಪ್ರವೇಶವನ್ನು ಪಡ್ಕೊಳ್ಳಿ ಅನ್ನೋದನ್ನು ತಿಳಿಸ್ತಾ ಇದ್ದಾವೆ. ನಾಳೆಯ ದಿನ ಒಂದು ಟೂರ್ನಮೆಂಟಿನ ರಾಜ್ಯ ಟೆನ್ನಿಸ್ ಬಾಲ್ ಅಲ್ಲಿ ಬಹಳಷ್ಟು
ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ದಾಖಲೆ ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ಕೆಲವೊಂದು ರಾಜ್ಯದ ಪ್ರತಿಷ್ಠಿತ ತಂಡಗಳ ಒಂದು ಟೂರ್ನಮೆಂಟ್ನ ಇರುವಿಕೆಯನ್ನು ಕೂಡ ಕಂಡುಕೊಳ್ತದೆ. ಒಂದು ಹಂತದಲ್ಲಿ ಬಹುಶಃ ಟೆನ್ನಿಸ್ ನಲ್ಲಿ 500ಕ್ಕೂ ಮಿಕ್ಕಿ ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಕುಂದಾಪುರದ ಭಾಗದ ಒಂದು ಜನಪ್ರಿಯ ತಂಡ ರವೀಂದ್ರ ಹೆಗಡೆ ಅವರೊಂದು ಮಾಲಕತ್ವದಲ್ಲಿ ಜಾನ್ಸನ್ ರಿಯಲ್ ಫೈಟರ್ಸಿನ ತಂಡ ನಾಳೆಯ ದಿನ ಒಂದು ಟೂರ್ನಮೆಂಟ್ ಅನ್ನು ಕೂಡ ಆಡ್ತದೆ. ಇನ್ನೊಂದೆಡೆ ಇತ್ತೀಚಿನ ದಿನಗಳಲ್ಲಿ ಒಂದು ತಂಡವನ್ನ ಕಟ್ಟಿಕೊಂಡು ಬಹುಶಃ ಟೆನ್ನಿಸ್ ಬಹಳಷ್ಟು ಯಶಸ್ಸಿನ ತಂಡವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ನಿತೇಶ್ ಶೆಟ್ಟಿ ಅವರ ಮಾಲಕತ್ವದಲ್ಲಿ ಪಾಶ್ಚಾತ್ಯ ಕ್ರಿಕೆಟರ್ಸ್ ಕೋಟ ನಾಳೆಯ ದಿನ ಒಂದು ಟೂರ್ನಮೆಂಟ್ ಅನ್ನು ಆಡ್ತದೆ. ಇನ್ನೊಂದೆಡೆ ಈ ರೀತಿಯ ರಾಜ್ಯ ರಾಷ್ಟ್ರೀಯ ಮಟ್ಟದ ಪಂದ್ಯಾಟದಲ್ಲಿ ಬಹಳಷ್ಟು ಸಕ್ಸಸ್ ಅನ್ನ ಕಂಡು ಕಳೆದ 2 ಬಾರಿ ಬ್ಯಾಕ್ ಟು ಬ್ಯಾಕ್ ಹೊಸನಗರ ಬ್ರದರ್ಸ್ ಆಯೋಜಿಸಿರ್ತಕ್ಕಂಥ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯನ್ನು ಜಯಿಸಿರ್ತಕ್ಕಂಥ ಜೈ ಕರ್ನಾಟಕ ಕ್ರಿಕೆಟರ್ಸ್ ಬೆಂಗಳೂರು ತಂಡ ನಾಳೆಯ ದಿನ ಒಂದು ಟೂರ್ನಮೆಂಟ್ ಅನ್ನು ಕೂಡ ಆಡ್ತದೆ. ಅಲ್ಲಿ ಪಂದ್ಯವನ್ನು ಆರಂಭಿಸಿ ನಿರ್ಣಾಯಕರು ಟೈಮರ್ ಆನ್ ಆಗಿದೆ. ಅಲ್ಲಿ ಹೌಸ್ ಆರಂಭಿಕ ಆಟಗಾರರು ಉಮಿ ಜೊತೆಗಾಗಿ ಸುಪ್ರೀತ್ ಸ್ವರೂಪ್ ತೀರ್ಥಹಳ್ಳಿ ಅವರ ಪಂದ್ಯಾಟವನ್ನು ಮುಂದುವರಿಸಿ ಮೊದಲ ಸೆಮಿಫೈನಲ್ ಪಂದ್ಯಾಟ ಅಂಕಣದ ಭಾಗದಲ್ಲಿ ಮುಂದುವರಿಕೆಯನ್ನು ಕೂಡ ಪಡೆದುಕೊಳ್ಳುತ್ತಾ ಇದೆ. ಇಲ್ಲಿ ಜಯವನ್ನ ದಾಖಲಿಸುವಂತ ತಂಡ ನಾನ್ ಸ್ಟೇಟ್ ವಿಭಾಗದ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಕೂಡ ಪಡೆದುಕೊಳ್ಳುತ್ತದೆ. ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೊದಲ ಚೆಂಡಿನಲ್ಲಿ ಈಗ ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ರಿವರ್ಸ್ ಶಾಟ್ ತನ್ನ ಮೂಲಕ ಡೀಪ್ ಯಶ ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟಗಳಿಗೆ ಅವಕಾಶ, 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇನ್ನಿಂಗ್ಸ್ ಆರಂಭ ಪಡ್ಕೊಳ್ತಾ ಇದೆ. ಆರಂಭಿಕರ ಪಾರ್ಟ್ನರ್ಶಿಪ್ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಅಲ್ಲಿ PRK ಪ್ಯಾಂಥರ್ಸ್ ವರ್ಸಸ್ ಎಕ್ತಾ ಹೊಸನಗರ 2 ತಂಡದ ನಾಯಕರಿಗೆ ಲಾಸ್ಟ್ ಕಾಲ್ ಅನ್ನು ತಿಳಿಸ್ತಾ ಇದ್ದಾವೆ. ಅಲ್ಲಿ ಶೀಘ್ರಗತಿಯಲ್ಲಿ ಟಾಸ್ಗೆ ಮನಿ ಅನ್ನೋ ಸೂಚನೆ ತಿಳಿಸ್ತಾ ಇದ್ದಾವೆ. ಈ ನಡುವೆ ಈಗ ಮೊದಲ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ನಾನ್ ಸ್ಟೇಟ್ ವಿಭಾಗದ ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಈಗ 2 ತಂಡಗಳು ಮೊದಲ ಫೈನಲ್ ಟಿಕೆಟಿಗಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಆರಂಭಿಕ ಹಂತದಲ್ಲಿ 36 ಓಟವನ್ನು ದಾಖಲಿಸಿರ್ತಕ್ಕಂಥ ಹೊಸಕೋಟೆ ಈಗ ಮೊದಲ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗರು ಅಂಕಣ ಪ್ರವೇಶವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರಗ ದಿಲೀಪ್ ಅಂಕಣ ಪ್ರವೇಶವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 27 ಚೆಂಡು 35 ಓಟಗಳು ಬರಬೇಕಾಗಿದೆ. ಇಲ್ಲಿ ಜಯವನ್ನ ದಾಖಲಿಸುವಂತ ತಂಡ ಈ ಒಂದು ಟೂರ್ನಮೆಂಟಿನ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ನಾನ್ ಸ್ಟೇಟ್ ವಿಭಾಗದ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತದೆ. ಅಲ್ಲಿ ಎಕ್ತಾ ಹೊಸನಗರ ನಾಯಕ ಇವಾಗಲೇ ಟಾಸ್ಗೆ ಬಂದಿದ್ದಾರೆ. PRK ಪ್ಯಾಂಥರ್ಸ್ ನಾಯಕ ಬನ್ನಿ ಅನ್ನೋದನ್ನ ಮತ್ತೆ ತಿಳಿಸ್ತಾ ಇದ್ದಾವೆ. 4ನೇ ಬಾರಿ ಎಸಂತ ಚೆಂಡು ಈಗ ಜಾಣ್ಮೆ ಎಸವನ್ನು ಮುಂದುವರಿಸಿದ್ರು. ಮತ್ತೆ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನವನ್ನು ನಡೆಸಿದ್ರು. ಈ ನಡುವೆ ಈಗ 1 ಓಟಗಳಿಗೆ ಅವಕಾಶವನ್ನ ಮಾಡಿಕೊಟ್ರು. 3ಕ್ಕೆ ತಲುಪ್ತಾ ಇದೆ. ನಡುವೆ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ 2 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 20 ತಂಡಗಳು ಒಂದು ವ್ಯವಸ್ಥಿತ ಪಂದ್ಯಾಕೂಟವನ್ನ ಈ ನಡುವೆ ಈಗ ಕೇವಲ
ಒಂದೋಟ ಎನ್ನುವ ಸೂಚನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಒನ್ ಶಾಟ್ ಎನ್ನುವ 2 ಓಟವನ್ನ ದಾಖಲಿಸಿದ್ರು ಕೂಡ ನಿರ್ಣಾಯಕರು ಅಲ್ಲಿ ಅಲ್ಲಿ ಗಮನಿಸಿ ಒನ್ ಶಾಟ್ ಎನ್ನುವ ಸೂಚನೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಕೇವಲ 1 ಓಟಗಳು ಅಂತಿಮ ಹಂತದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಹಂತದಲ್ಲಿ ಈಗ 4 ಓಟವನ್ನ ಪಾಂಡವಪುರ ದಾಖಲಿಸ್ತಾ ಇದೆ. ದಿಲೀಪ ಜೊತೆಗಾಗಿ ಉಮ್ಮಿ ಜೋಡಿ ಇನ್ನು ಕೂಡ ದಾಖಲೆ ಜೊತೆ ಆಟವನ್ನು ಮುಂದುವರಿಸಬೇಕಾಗಿದೆ. ಒಂದು ಹಂತದಲ್ಲಿ ಈಗ 37ರ ಒಂದು ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರ್ತಕ್ಕಂಥ ತಂಡ ಸಪೋರ್ಟ್ ಮಾಡಿ ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ರು. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂದೊಡದ ಸೇರ್ಪಡೆ ಮುಖಾಂತರವಾಗಿ ಅಂತಿಮ ಚೆಂಡಿನಲ್ಲಿ ಈಗ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊದಲ ಓವರ್ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 24 ಚೆಂಡು 32 ಓಟಗಳು ಬರಬೇಕಾಗಿದೆ. ಮೊದಲ ಓವರ್ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಇಲ್ಲಿ 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಗ್ತಾ ಇರ್ತಕ್ಕಂಥ ಎಕ್ತಾ ವರ್ಸಸ್ PRK ಪ್ಯಾಂಥರ್ಸ್ ಇವಾಗಲೇ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಮಹಂತೇಶ್ ಅವರ ಒಂದು ನಾಯಕತ್ವದಲ್ಲಿ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯಲ್ಲಿ ಮಹಂತೇಶ್ ಹೊಸನಗರ ಒಂದು ನಾಯಕತ್ವದಲ್ಲಿ ಎತ್ತ ಹೊಸನಗರ ಈಗ 5 ಟಾಸ್ ಅನ್ನ ಜಯಿಸಿರ್ತಕ್ಕಂಥ ನಾಯಕ ಕೂಡ ಮಹಂತೇಶ್ ಹೊಸನಗರ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇನ್ನು ಕೂಡ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. ಲವರ್ ಫಣಾಜ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರು. ಸ್ವೇಪ್ ಶಾಟ್ ಮಾಡುವಂತ ಪ್ರಯತ್ನ ತನ್ಮೂಲಕ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಎರಡು ಓಟಗಳಿಗೆ ಮತ್ತೆ ಅಂತಿಮ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ನು ಕೂಡ 21 ಚೆಂಡು ಅಲ್ಲಿ ನಿರ್ಣಾಯಕರು 3 ರನ್ಸ್ 2 ರನ್ಸ್ 3 ರನ್ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೇಗದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ಒಂದು ಅಂತಿಮ ಹಂತದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಬಹುಶಃ ಹೊಸಕೋಟೆಯ ಲೆಕ್ಕಾಚಾರಗಳು ಬಹಳಷ್ಟು ಒಂದು ಸಕ್ಸೆಸ್ ಅನ್ನು ಕಂಡುಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತೀರ ಚೆಂಡು ಕೆಳ ಹಂತದಲ್ಲಿ ಹಾದು ಹೋಗ್ತಾ ಇದೆ. ಮೊದಲ ನಾನ್ ಸ್ಟೇಟ್ ವಿಭಾಗದ ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 2 ತಂಡಗಳು ಜಿದ್ದಾಜಿದ್ದಿನ ಆಟವನ್ನು ಮುಂದುವರಿಸ್ತಾ ಇದೆ ಫೈನಲ್ ಟಿಕೆಟಿಗಾಗಿ.
ಥ್ಯಾಂಕ್ ಯು ಡಿಜೆ. ಅಂತಿಮ ಹಂತದಲ್ಲಿ ಈಗ ಜಯಕ್ಕಾಗಿ 12 ಚೆಂಡು. ಹದಿನೆಂಟು ಚೆಂಡು 29 ಓಟಗಳು ಬರಬೇಕಾಗಿದೆ. ಇವಾಗಲೇ ಮುಕ್ತಾಯ ಕಂಡಿರ್ತಕ್ಕಂಥ 12 ಚೆಂಡುಗಳ ಮುಂದೆ 8 ಓಟವನ್ನು ದಾಖಲಿಸಿರ್ತಕ್ಕಂಥ ಪಾಂಡವಪುರ ಆಟಗಾರರು ಇನ್ನೂ ಕೂಡ 29 ಓಟವನ್ನು ದಾಖಲಿಸಬೇಕಾದಂತ ಸದ್ಯದ ಅನಿವಾರ್ಯತೆಯ ಪರಿಸ್ಥಿತಿಯ ಪಂದ್ಯಾಟ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯ ನಾನ್ ಸ್ಟೇಟ್ ವಿಭಾಗದ ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಗಮನಿಸಿ 10 ನಿಮಿಷ ಇವಾಗಲೇ ಮುಕ್ತಾಯ ಹಾದಿಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 18 ಚೆಂಡು 10 ನಿಮಿಷದೊಳಗಾಗಿ ಮುಗಿಸಬೇಕಾಗ್ತದೆ. ಅಲ್ಲಿ 18 ಚೆಂಡು 29 ಓಟಗಳು ಬರಬೇಕಾಗಿದೆ. ಈ ನಡುವೆ ಈಗ ವಿಶಿಷ್ಟ ಶೈಲಿ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನದ ನಡುವೆ ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದ ಜಯಕ್ಕಾಗಿ 17 ಚೆಂಡು 29 ಓಟಗಳು ಬರಬೇಕಾಗಿದೆ. ಸಿಕ್ಸರ್ಗಳು ಬೌಂಡರಿಗಳು ದಾಖಲಿಸಬೇಕಾದಂತ ಸದ್ಯದ ಅನಿವಾರ್ಯತೆಯ ಪರಿಸ್ಥಿತಿಯ ಪಂದ್ಯ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ 36 ಓಟವನ್ನು ದಾಖಲಿಸಿರ್ತಕ್ಕಂಥ KYCC ಹೊಸಕೋಟೆ ಬೌಲರ್ಸ್ಗಳು ಒಂದು ಹಂತದಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ನಡುವೆ ಈಗ ಬೀಸುವಂತಹ ಪ್ರಯತ್ನವನ್ನು ನಡೆಸಿದ್ರು, ಮತ್ತೆ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಒಂಬತ್ತು ಓಟವನ್ನು ದಾಖಲಿಸ್ತಾ ಇದ್ದಾರೆ. ನಡುವೆ ಇನ್ನು ಕೂಡ ಜಯಕ್ಕಾಗಿ 28 ಓಟಗಳು ಬರಬೇಕಾಗಿದೆ. 37ರ ಟಾರ್ಗೆಟ್ ಅನ್ನು ಬೆನ್ನಡ್ತಾ ಇರ್ತಕ್ಕಂಥ ತಂಡ. ಅಲ್ಲಿ KYCC ಹೊಸಕೋಟೆ ಆಟಗಾರರು ಗಮನಿಸಿ ಟೈಮರ್ ಆನ್ ಅಲ್ಲಿದೆ. ಬಹಳಷ್ಟು ಒಂದೇ ಓಟವನ್ನು ಮುಗಿಸಿ ಅನ್ನುವ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ. ಈ ನಡುವೆ ಈಗ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಚುಕ್ಕಿಯಸ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಕುತೂಹಲದ ಮೊದಲ ಸೆಮಿಫೈನಲ್ ಹೋರಾಟ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಯಶಸ್ಸಿನ ಪಂದ್ಯಕೂಟ ಈಗ ನಾನ್ ಸ್ಟೇಟ್ ವಿಭಾಗದ ಮೊದಲ ಸೆಮಿಫೈನಲ್ ಬಹಳಷ್ಟು ಕುತೂಹಲದಲ್ಲಿ ಸಾಗಬೇಕಾದ್ರೆ ಈಗ ಸಿಕ್ಸರ್ ಬೌಂಡರಿಗಳು ಮುಂದುವರಿಕೆಯನ್ನು ಕೂಡ ಕಂಡುಕೊಳ್ಳಬೇಕಾಗಿದೆ. ಯಶಸ್ವಿನ ಅದ್ದೂರಿ ರಾಷ್ಟ್ರೀಯ ಮಟ್ಟದ ಪಂದ್ಯಕೂಟ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ನಿರ್ಣಾಯಕರಿಂದ ಈಗ ವೈಡ್ ಬಾಲ್ ಎನ್ನುವ ಸೂಚನೆ, ಅತಿರಿಕ್ತದ ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಹನ್ನೊಂದು ಓಟಗಳು ಸಪೋರ್ಟ್ ಮಾಡಿ ಹೊಡೆಯುವಂತ ಪ್ರಯತ್ನವನ್ನು ನಡೆಸಿದ್ರು. ಅಂತಿಮ ಚೆಂಡು ಬಹಳಷ್ಟು ಒಂದು ಅದ್ದೂರಿ ಟೂರ್ನಮೆಂಟ್ ಇಲ್ಲಿ ಮುಂದುವರಿಕೆಯನ್ನು ಪಡ್ಕೊಂಡ್ರೆ ಅಂತಿಮ ಹಂತದಲ್ಲಿ ಈಗ ಅಂತಿಮ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಜಯಕ್ಕಾಗಿ ಇನ್ನೂ ಕೂಡ 12 ಚೆಂಡು 26 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ ಆರಂಭಿಕ ಸೆಷನ್ ನಲ್ಲಿ ಕನಿಷ್ಠ ಮೊತ್ತವನ್ನು ದಾಖಲಿಸಿರ್ತಕ್ಕಂಥ KYCC ಹೊಸಕೋಟೆ ಆಟಗಾರರು ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರತಿ ಹೋರಾಟಗಳು KYCC ಬೌಲರ್ಸ್ಗಳು ಈ ಒಂದು ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಜಯಕ್ಕಾಗಿ 26 ಓಟಗಳು ಬರಬೇಕಾಗಿದೆ. ಲೋವರ್ ಫುಲ್ವರಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಸೀಮಾರೇಖೆ ಅಂಚಿನಲ್ಲಿ ನಂಬಲ ಸಾಧ್ಯ ರೀತಿಯ ಒಂದು ಕ್ಷೇತ್ರಕ್ಷೇತ್ರ ಮಾಡಿಕೊಂಡ್ರು. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಜಯಕ್ಕಾಗಿ 11 ಚೆಂಡು 25 ಓಟಗಳು ಬರಬೇಕಾಗಿದೆ.
ಹೊಸನಗರ ಫ್ರಂಟ್ ಸೋಫಿಯಾ ನಾನ್ ಸೆಟ್ ವಿಭಾಗದ ಮೊದಲ ಫೈನಲ್ ತಂಡಕ್ಕಾಗಿ ಹೋರಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಟೊಪ್ಪಿ ರಾಘವಣ್ಣ ಎಲ್ಲೇ ಇದ್ರು ಬರ್ಬೇಕಣ್ಣ, ಶೀಘ್ರಗತಿಯಲ್ಲಿ ಬರಬೇಕು. ಏನು ಏಯ್ ಎಲ್ರೂ ಬರೋದಂಗಿಲ್ಲ, ಹಿಂದಕ್ಕೆ ಹೋಗ್ರಿ ನೀವು. ಸಿ ಎಲ್ರೂ ಬರೋಂಗಿಲ್ಲ, ಒಬ್ರು ಮಾತ್ರ ಮಾತಾಡಿ ಅಷ್ಟೇ. ಹಲೋ, ಅವನ ಕರಿ, ಅವನೇ ಹಿಂದಕ್ಕೆ ಬರ್ರಿ, ಕೊಡ್ತಾರೆ ಡಿಶನು. ಚುನಾವಿನ ನೀವು ಬೇಕಾದಷ್ಟು ಮ್ಯಾಚ್ ಆಡಿರೋರು ಕೊಡ್ತಾರೆ ಡಿಸಿಷನ್, ವೆಯ್ಟ್ ಮಾಡ್ರಿ. ಅದನ್ನು ಬಿಡ್ಕೊಂಡು ಏನು 5-6 ಜನ ಎಲ್ಲ ನವೀನ. ಚುನಾವಿನ್ ತಾಳಿದವನೇ ಬಾಳಿಯನು. ನವೀನ ನವೀನ್ ಇದ್ದಾರೆ, ಮತ್ತು ಇವನಿದ್ದಾನೆ ಅವಿನಾಶ್ ಆಚಾರಿ, ನಿಮ್ಮ ಜೊತೆ ಆಡಿದವನೇ ಅವನು.
ಅವನಿಗೆಲ್ಲ ಗೊತ್ತು. ನೀವು ಒಟ್ಟಾರೆ ಹಿಂಗೆ ಬಂದರೆ ಸಮಸ್ಯೆ ಆಗುತ್ತೆ. ಹಾಂ, ನವೀನು ಡಿಸಿಷನ್ ಕೊಡ್ತಾರೆ. ಪೇಷನ್ಸ್, ನನಗೆ ರೆಸ್ಪೆಕ್ಟ್ ಕೊಡೋ ಬೇಡ, ಕ್ರಿಕೆಟ್ಗೆ ಯಾವತ್ತೂ ನವೀನ್ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾನೆ. ಅದು ಗೌರವ ಮಾತ್ರ ಇದೆ. ಅದಕ್ಕಾಗಿ ಯಾರೇ ಬರಲಿ ನಾವು ಹೇಳೋದು ಒಂದೇ ಮಾತು ಅಲ್ವೇನ್ರಿ ಅವಿನಾಶ? ಅದನ್ನು ನಾವು ಪ್ರಚಾರದಾಗ ಮಾಡಬಾರ್ದು. ಅದಕ್ಕಾಗಿ ಹೇಳಿ ನೋಡ್ಕೊಂಡು ಹೇಳಿಬಿಡಿ ಅಷ್ಟೇ. ಉದಾಹರಣೆ ಹೌದಾ ಅಲ್ವಾ? ನೋಡಿ, ಈ ಟೂರ್ನಮೆಂಟಲ್ಲಿ ಯಾವುದೇ ಸಮಸ್ಯೆ ಬಂದರೂ ಬ್ರದರ್ಸ್ ಹೊಸನಗರ ಪ್ರತಿ ಒಂದು ಕ್ಲಿಯರ್ ಮಾಡುತ್ತೆ. ಅಲ್ಲಿವರೆಗೆ ಇರುವಂಥ ಕೆಪಾಸಿಟಿ ಟೀಮು ಬ್ರದರ್ಸ್ ಹೊಸನಗರ. ಅದರಿಂದ ಡಿಜಾನ್ ಅಣ್ಣ ಮ್ಯೂಸಿಕ್ ಆಫ್. ಹಾಂ, ಉಜ್ಬಾಯ್ ಯಾವನು ಯಾರು ಅವನು? ಅಯ್ಯಯ್ಯ, ನೀವೇನು ಮೊಹಿಂಜದವ್ರ ಹರಪ್ಪ ಮುಜೈಂದಾರ ಇದು ಅದು ಹೇಳ. ಯಾವುದೇ ರೀತಿಯ ಸಿಕ್ಸರ್ಗಳಿರೋದಿಲ್ಲ. ಏನು ರನ್ನಿಂಗ್ ಮಾಡಿದಿರಾ ಅಷ್ಟನ್ನ ಕೊಡ್ತಾರೆ. ಈ ನಡುವೆ ಈಗ ಅಂತಿಮ ಹಂತದಲ್ಲಿ ಒಂದೋಟೆ ಎನ್ನುವ ಸೂಚನೆಯನ್ನು ರವಾನಿಸಿದ್ರು. ಅಂತಿಮ ಹಂತದಲ್ಲಿ ಸಿಕ್ಸರ್ ಅಡ್ಡಾಯಿಸುವ ಪ್ರಯತ್ನದಲ್ಲಿ ಈಗ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ ಈಗ 12ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 25 ಓಟುಗಳು ಬರಬೇಕಾಗಿದೆ. ಮೊದಲ ಸೆಮಿಫೈನಲ್ ಹೋರಾಟಗಳು ಮುಂದುವರಿಕೆಯನ್ನು ಕೂಡ ಪಡ್ಕೊಳ್ತಾ ಇದೆ.
11 ಚೆಂಡು ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. ಕುತೂಹಲದ ಪಂದ್ಯ, ಕೌತುಕದ ಪಂದ್ಯ. ಅಂಕಣ ಒಳಭಾಗದಲ್ಲಿ 2ನೇ ಬಾರಿ ಎಸೆದಂತ ಚೆಂಡು ಈಗ ತೀರಾ ಸ್ಲೋವರ್ ಚೆಂಡಿಗೆ ಅವಕಾಶ ಮಾಡಿಕೊಟ್ರು. ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕಿ ಎಸ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. 3ನೇ ಬಾರಿ ಎಸೆದಂತ ಚೆಂಡು ಈಗ ಮತ್ತೆ ರಿವರ್ ಶಾಟ್ ಕೈ ಹಿಡಿತಾ ಇಲ್ಲ. ಈಗ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ಬೇಕಾದ್ರೆ ಅಂತಿಮ ಹಂತದಲ್ಲಿ ಈಗ ಸಿಕ್ಸರ್ ಬೌಂಡರಿಗಳು ಬರಬೇಕಾಗಿದೆ. ಮೊದಲ ಚೆಂಡಿನಲ್ಲಿ 1 ಓಟಗಳಿಗೆ ಅವಕಾಶವನ್ನ ನೀಡಿರ್ತಕ್ಕಂತ ಅರುಣ್ 3 ಡಾಟ್ ಬಾಲ್ಗಳನ್ನು ಮುಂದುವರಿಸ್ತಾ ಇದ್ದಾನೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಚೆಂಡು ಡೀಪ್ ಸ್ಕಾರ್ಲಕ್ ಸೀಮಾರೇಖೆ ಅಂಚಿನಲ್ಲಿ ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದಾರಿ ಆಘಾತದ ನಡುವೆ 2ನೇ ಪ್ರಾಮುಖ್ಯದ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಜಯಕ್ಕಾಗಿ. ಕುತೂಹಲದ ಪಂದ್ಯ. ಇಲ್ಲಿ KYCC ಹೊಸಕೋಟೆಯ ತಂಡ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಹೊಸನಗರ ಬ್ರದರ್ಸ್ ಇವರೊಂದು ಆಶ್ರಯದಲ್ಲಿ ಸಾಗ್ತಾ ಇರ್ತಕ್ಕಂಥ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಫುಲ್ ಮಾಡುವಂತ ಪ್ರಯತ್ನ ನಡುವೆ ಈಗ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅರುಣ್. ಅಂತಿಮ ಹಂತದಲ್ಲಿ 4ನೇವನ್ನ ಮುಕ್ತಾಯದ ಬಳಿಕ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಜಯಕ್ಕಾಗಿ. ಅಂತಿಮ 6 ಚೆಂಡು 25 ಓಟಗಳು ಬರಬೇಕಾಗಿದೆ. ಅಂತಿಮ ಓವರ್ಗಾಗಿ ಈಗ ಹೊಸ ಬೌಲರ್ KYCC ಪರವಾಗಿ ಸಾಗರ್ ಅವ್ರನ್ನ ಪರಿಚಯಿಸುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು DJ, ಥ್ಯಾಂಕ್ ಯು. ಅಲ್ಲಿ ಹೊಸಕೋಟ್ ಪಾಂಡವಪುರ ನಾನ್ ಸ್ಟ್ರೈಕ್ ಬ್ಯಾಟ್ಸ್ಮನ್ ನೇಮಣ್ಣ, ನಾನ್ ಸ್ಟ್ರೈಕ್ ಬ್ಯಾಟ್ಸ್ಮನ್ ನೇಮ್. ಹೊಸ ಆಟಗಾರ ಆಕಾಶ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಈ ನಡುವೆ ಈಗ ಅಂತಿಮ ಹಂತದಲ್ಲಿ ಜಯಕ್ಕಾಗಿ 25 ಓಟಗಳು ಬರಬೇಕಾಗಿದೆ. ಮೊದಲ ಚೆಂಡು ಈಗ ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ನೋ ಮ್ಯಾನ್ಸ್ ಲ್ಯಾಂಡ್ ಹೊಡೆತ 1 ಓಟವನ್ನು ಪಡ್ಕೊಂಡ್ರು ಜಯಕ್ಕಾಗಿ. ಅಂತಿಮ 5 ಚೆಂಡು 4 ಸಿಕ್ಸರ್ಗಳು ಬರಬೇಕಾಗಿದೆ. ಹೊಸನಗರ ಫ್ರೆಂಚ್ ಟ್ರೋಫಿಯ ನಾನ್ ಸ್ಟೇಟ್ ವಿಭಾಗದಲ್ಲಿ ಈಗ ಫೈನಲ್ ಟಿಕೆಟಿಗಾಗಿ ಸ್ಟೋಪೌಟ್ ಮಾಡಂತ ಹೊಡೆಯಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಪಂದ್ಯ ಒಂದು ಹಂತದಲ್ಲಿ ಸುಲಭದ ಸಾಧ್ಯದ ಜಯಿಸಬಲ್ಲ ಪಂದ್ಯದಲ್ಲಿ ಕನಿಷ್ಠ ಮೊತ್ತದ ಒಂದು ಪಂದ್ಯಾಟದಲ್ಲಿ ಚೇಸಿಂಗ್ ಮಾಡ್ತಾ ಇರ್ತಕ್ಕಂಥ ಪಾಂಡವಪುರ ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ತನ್ಮೂಲಕ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಮುಂದುವರಿಕೆ ಪಡ್ಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಈಗ KYCC ಹೊಸಕೋಟೆ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿಗೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬೀಸುವಂತ ಪ್ರಯತ್ನವನ್ನು ನಡೆಸಿದ್ರು. ಒಂದು ಹಂತದಲ್ಲಿ ಲೀಗ್ ಪಂದ್ಯದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಕೂಡ ಒಂದು ಉತ್ತಮ ರೀತಿಯ ಹೋರಾಟವನ್ನು ನಡೆಸಿರ್ತಕ್ಕಂಥ ಪಾಂಡವಪುರ ಸೆಮಿಫೈನಲ್ ಹೋರಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಅಡವಿಕೆಯನ್ನು ಕಂಡುಕೊಳ್ತಾ ಇದೆ. 5ನೇ ಚೆಂಡು ಈಗ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ KYCC ಹೊಸಕೋಟೆಯ ತಂಡ. ಈಗ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುವ ಒಂದು ಸನಿಹವನ್ನು ಕಂಡುಕೊಳ್ತಾ ಇದೆ. 1-24. ಈ ನಡುವೆ ತನ್ಮೂಲಕ ಹೊಸ ನಗರ ಫ್ರೆಂಚ್ ಟ್ರೋಫಿಯ 2025ರ ಒಂದು ರಾಷ್ಟ್ರೀಯ ಮಟ್ಟದ ಪಂದ್ಯಾಟದ ನಾನ್ ಸ್ಟೇಟ್ ವಿಭಾಗದಲ್ಲಿ ಈಗ KYCC ಹೊಸಕೋಟೆಯ ತಂಡ ನಾನ್ ಸ್ಟೇಟ್ ವಿಭಾಗದಲ್ಲಿ ಈಗ ಮೊದಲ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಗಳು.
ಅದೇ ರೀತಿ